ನೆಕ್ಸ್ಟ್ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಭೂಕಂದಾಯ ನೀತಿಗಳು. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಟು ಪೇ £4,00,000 ಟು ದ ಬ್ರಿಟಿಷ್ ಗೌರ್ಮೆಂಟ್ ಆನ್ಯುವಲಿ. ಇಲ್ಲಿ ಏನಿತ್ತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4,00,000 ಪೌಂಡ್ಗಳನ್ನು ಕೊಡಬೇಕಾಗಿತ್ತು. ಯಾರಿಗ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ದೇ ಕ್ಯಾಪ್ಟ್ ಬೆಂಗಾಲ್ ಪ್ರೊವಿನ್ಸ್ ಆಸ್ ದೇರ್ ಸೆಂಟರ್. ಇವ್ರೇನು ಮಾಡ್ತಾರೆ? ಬಂಗಾಳವನ್ನ ತನ್ನ ಕೇಂದ್ರವಾಗಿ ಇಟ್ಕೋತಾರ. ಯಾರ? ಬ್ರಿಟಿಷರು. ಇನ್ ಆರ್ಡರ್ ಟು ಫುಲ್ಫಿಲ್ ದಿಸ್ ಕಮಿಟ್ಮೆಂಟ್ ಅಂದ್ರೆ ವಾರ್ಷಿಕವಾಗಿ ಬ್ರಿಟಿಷ್ ಸರ್ಕಾರಕ್ಕೆ 4,00,000 ಪೌಂಡ್ಗಳನ್ನು ಬ್ರಿಟಿಷರು ಕೊಡಬೇಕಿತ್ತು. ಅದನ್ನ ಏನ್ ಮಾಡ್ತಾರೆ ಇವ್ರ? ಆ ಕಮಿಟ್ಮೆಂಟ್ ಅನ್ನ ಮುಂದಿಟ್ಕೊಂಡು ಏನ್ ಮಾಡ್ತಾರ? ದ ಕಂಪನಿ ಹ್ಯಾಡ್ ಟು ಸ್ಟೆಬಿಲೈಸ್ ಇಟ್ಸ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಅ ಸೆಕ್ಯೂರ್ಡ್ ಮ್ಯಾನರ್. ಮತ್ತು ಬ್ರಿಟಿಷರ ತನ್ನ ಆರ್ಥಿಕ ಹಿತಾಸಕ್ತಿಯನ್ನ ಏನ್ ಮಾಡ್ಬೇಕ? ಮೇಂಟೈನ್ ಮಾಡ್ಬೇಕಂತ ಏನ್ ಮಾಡ್ತಾರವ್ರ? ಹೆನ್ಸ್ ಹಿ ಇಂಪ್ಲಿಮೆಂಟೆಡ್ ಮೆನಿ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಅಂದ್ರೆ ಮತ್ತು ಹೊಸ ಕಂದಾಯ ನೀತಿಗಳನ್ನ ಜಾರಿಗೆ ತೊಗೊಂಬರ್ತಾರ. ಅದ್ರ ಮೂಲಕ ಏನು ಮಾಡೋದು? ತನ್ನ ಆರ್ಥಿಕ ವ್ಯವಸ್ಥೆನ ಸುವ್ಯವಸ್ಥೆಗೊಳಿಸೋದು ಮತ್ತು ಹೆಚ್ಚಿನ ಹಣವನ್ನು ಗಳಿಸೋದು ಅಂತ ಏನು ಮಾಡ್ಕೊಂಡಿರ್ತಾರೆ? ಇವ್ರು ಗುರಿಯನ್ನು ಇಟ್ಕೊಂಡಿರ್ತಾರೆ. ಯಾರ? ಬ್ರಿಟಿಷರ. ಅದರ ಮೂಲಕನ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಹೊಸ ಜಮೀನ್ದಾರಿ ಪದ್ಧತಿಗಳನ್ನ ಜಾರಿಗೆ ತೊಗೊಂಬರ್ತಾರೆ. ಅಂದ್ರೆ ಹೊಸ ಭೂ ಕಂದಾಯ ನೀತಿಗಳನ್ನ ಜಾರಿಗೆ ತೊಗೊಂಬರ್ತಾರೆ. ಅದ್ರ ಒಂದೇದು ಯಾವ್ದ? ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿ. ನೋಡಿರಿ, ಲಾರ್ಡ್ ಕಾರ್ನ್ ವಾಲಿಸ್ ಇಂಪ್ಲಿಮೆಂಟೆಡ್ ಅ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿ ಇನ್ ಬೆಂಗಾಲ್ ಡ್ಯೂರಿಂಗ್ 1793 ಇನ್ ಆರ್ಡರ್ ಟು ಜನರೇಟ್ ಸ್ಟಡಿ ರೆವೆನ್ಯೂ ಆನ್ಯುವಲಿ. ಇಲ್ಲಿ ನೋಡ್ರಿ, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅನ್ನ ಯಾರು ಜಾರಿಗೆ ತೊಗೊಂಬರ್ತಾನ? ಲಾರ್ಡ್ ಕಾರ್ನ್ ವಾಲಿಸ್. ನೆನ್ಪಿಟ್ಕೋರ, ಭಾಳ ಇಂಪಾರ್ಟೆಂಟ್. ಭಾರತದಲ್ಲಿ ನಾಗರಿಕ ವ್ಯವಸ್ಥೆಯನ್ನ ಜಾರಿ ತೊಗೊಂಬಂದವನು ಲಾರ್ಡ್ ಕಾರ್ನ್ ವಾಲಿಸ. ಮತ್ತು ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ತೊಗೊಂಬಂದವನು ಲಾರ್ಡ್ ಕಾರ್ನ್ ವಾಲಿಸ. ಹಾಗೆ ಭಾರತದ ಅಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿ ತೊಗೊಂಬಂದವ ಯಾರ? ಲಾರ್ಡ್ ಕಾರ್ನ್ ವಾಲಿಸ್. ಅದು ಎಲ್ಲಿ ಜಾರಿ ತೊಗೊಂಬರ್ತಾನವ? ಬೆಂಗಾಲ್. ಅದು ಯಾವಾಗ? 1793. ಅದು ಎದರ ಸಲುವಾಗಿ ಅಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಏನಾಗಬೇಕ? ಕಂದಾಯ ವಸೂಲಿ ಆಗ್ಬೇಕಂತ ಏನು ಮಾಡ್ತಾನ? ಹೊಸ ಕಂದಾಯ ಪದ್ಧತಿಯನ್ನು ಜಾರಿ ತೊಗೊಂಬರ್ತಾನ. ದಿಸ್ ವಾಸ್ ಕಾಲ್ಡ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಇದನ್ನ ಏನಂತ ಕರೀತಾರ? ಖಾಯಂ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಈ ಸಿಸ್ಟಮ್ ಒಳಗೆ ಏನಾಕೈತೆ ಅಂದ್ರೆ ಈ ವ್ಯವಸ್ಥೆ ಒಳಗ ಜಮೀನ್ದಾರ್ ಏನಕ್ಕಾನ? ಆ ಭೂಮಿಯ ಒಡೆಯನಕ್ಕ. ಅಂದ್ರೆ ಇಲ್ಲಿ ಉಳುವವನೇ ಭೂಮಿಯ ಒಡೆಯ ಇರುವುದಿಲ್ಲ. ಅಂದ್ರೆ ಇಲ್ಲಿ ಯಾರು ಒಡೆಯ ಇರ್ತಾನಂದ್ರೆ ಜಮೀನ್ದಾರ ಆ ಭೂಮಿಯ ಒಡೆಯ ಇರ್ತಾರ. ದ ಜಮೀನ್ದಾರ್ ವಾಸ್ ಎಕ್ಸ್ಪೆಕ್ಟೆಡ್ to pay the agreed land taxes to the British East India Company on a set date every year. ಇಲ್ಲಿ ಅಂದ್ರೆ ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಏನಂದ್ರ ಜಮೀನ್ದಾರದ ಕೆಲಸ ಏನಿತ್ತಂದ್ರ ನೋಡ್ರಿ, ಇಲ್ಲಿ ಜಮೀನ್ದಾರನು ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತ. ಅಂದ್ರ ಇವಂದ ಅಂದ್ರೆ ಬ್ರಿಟಿಷ್ ಮತ್ತು ಜಮೀನ್ದಾರ್ ನಡುವೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಏನು ಅಗ್ರಿಮೆಂಟ್ ಆಗಿರ್ತದೆ ಅಂದ್ರೆ ಪ್ರತಿ ವರ್ಷ ಜಮೀನ್ದಾರ ಇಟ್ಟ ಭೂ ಕಂದಾಯವನ್ನ ಯಾರಿಗೆ ಕೊಡ್ಬೇಕಾ? ಬ್ರಿಟಿಷರಿಗೆ ಕೊಡ್ಬೇಕಂತ ಏನು ಮಾಡಿರ್ತಾರೆ? ಇಬ್ರು ಕೂಡಿ ಅಗ್ರಿಮೆಂಟ್ ಮಾಡಿರ್ತಾರೆ. ಒಂದು ನಿರ್ದಿಷ್ಟ ದನಕ್ಕೆ ಒಂದು ನಿರ್ದಿಷ್ಟ ಇಷ್ಟ ಪ್ರಮಾಣದಿಂದ ನೀ ಭೂ ಕಂದಾಯವನ್ನ ನನ್ಗೆ ವಸೂಲಿ ಮಾಡಿಕೊಡ್ಬೇಕಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದವ್ರು ಏನು ಮಾಡಿರ್ತಾರೆ? ಜಮೀನ್ದಾರಿಗೆ ಹೇಳ್ತಾನೆ. ಅವ್ ಪ್ರತಿ ವರ್ಷ ಅಷ್ಟು ಪ್ರಮಾಣದ ಹಣವನ್ನ ಯಾರಿಗೆ ಕೊಡ್ಬೇಕಾ? ಬ್ರಿಟಿಷರಿಗೆ ಕೊಡ್ಬೇಕು. ಅದು ಎದ್ರ ಥ್ರೂ? ಲ್ಯಾಂಡ್ ಭೂ ಕಂದಾಯದ ಮೂಲಕ. He was free to collect any amount of land taxes from the farmers and could retain the excess money collected. ಮತ್ತು ಅವ್ನು ಜಮೀನ್ದಾರಿಗೆ ಎಂಥ ಸ್ವತಂತ್ರತೆಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೊಟ್ಟಿತ್ತಂದ್ರೆ ಇವರು ರೈತರ ಕಡೆಯಿಂದ ಇಷ್ಟ ಪ್ರಮಾಣದ ಭೂ ಕಂದಾಯವನ್ನು ವಸೂಲಿ ಮಾಡ್ಬೇಕ, ಲ್ಯಾಂಡ್ ಟ್ಯಾಕ್ಸನ್ನು ವಸೂಲಿ ಮಾಡ್ಬೇಕಂತ ಏನು ನೀತಿ ನಿಯಮ ಕಾನೂನನ್ನು ಇಟ್ಟಿರ್ಕಿಲ್ಲಲ್ಲ. ಅವು ಎಷ್ಟು ಪ್ರಮಾಣದ ರೈತರಿಂದ ಹಣವನ್ನು ವಸೂಲಿ ಮಾಡ್ಬೋದಿತ್ತ. ಮತ್ತು ಬ್ರಿಟಿಷರಿಗೆ ವಾರ್ಷಿಕವಾಗಿ ಇಷ್ಟ ನಿರ್ದಿಷ್ಟ ಪ್ರಮಾಣದ ಹಣವನ್ನು ಕೊಡಬೇಕಂತ ಡಿಸೈಡ್ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ವಸೂಲಿ ಮಾಡ್ತಿದ್ದ. ಅದ್ರಾಗ ಹೆಚ್ಚಿನ ಪ್ರಮಾಣದ ಹಣವನ್ನು ತನ್ನ ಕಡೆ ಇಟ್ಕೋತಿದ್ದ. ಎಷ್ಟು ಬ್ರಿಟಿಷರು ಕೊಡಬೇಕಂತ ನಿರ್ದಿಷ್ಟ ಅಗ್ರಿಮೆಂಟ್ ಆಗಿರ್ತಿದ್ದಲ್ಲ, ಅಷ್ಟು ಹಣವನ್ನು ಬ್ರಿಟಿಷರು ಕೊಡೋದು. ಉಳ್ಕಿದ್ದು ಯಾರು ಇಟ್ಕೊಳ್ಳೋದು? ಯಾರ? ಜಮೀನ್ದಾರನ ಇಟ್ಕೊಳ್ತಿದ್ದ. ನೆಕ್ಸ್ಟ್ ನೋಡ್ರಿ, ದಿಸ್ ಬೆನಿಫಿಟೆಡ್ ದ ಜಮೀನ್ದಾರ್ ಮೋರ್. ಇದು ಏನಾಕೈತೆ ಅಂದ್ರೆ ಮುಂದೆ ಜಮೀನ್ದಾರ್ಗೆ ಅತಿ ಹೆಚ್ಚಿನ ಪ್ರಮಾಣದಾಗ ಲಾಭ ಆಕೈತಿದ್ರ. ಯಾಕಂದ್ರೆ ಮತ್ತು ಈಗ ಬ್ರಿಟಿಷರು ಇಷ್ಟ ಕಂದಾಯವನ್ನ ಕೊಡ್ಬೇಕಂತ ಜಮೀನ್ದಾರ್ಗೆ ಹೇಳಿರ್ತಾರೆ. ಬಟ್ ಜಮೀನ್ದಾರ್ ಏನು ಮಾಡ್ತಾನೆ? ಬ್ರಿಟಿಷರಿಗೆ ಕೊಡುವ ಲ್ಯಾಂಡ್ ಟ್ಯಾಕ್ಸ್ಗಿಂತೂ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನು ಮಾಡಿರ್ತಾನೆ? ರೈತರಿಂದ ಶೋಷಣೆ ಮಾಡಿ ವಸೂಲಿ ಮಾಡಿರ್ತಾನೆ. ಅಂದ್ರೆ ಹೆಚ್ಚಿನ ಪ್ರಮಾಣದ ಇಲ್ಲಿ ಲಾಭ ಯಾರಿಗೆ ಹಾಕಿರ್ತೈತಿ? ಜಮೀನ್ದಾರಿಗೆ ಹಾಕಿರ್ತೈತಿ.
If the Jamindar was unable to collect land taxes due to floods and famine and pay the British East India Company, the ownership of the lands was taken away by the British East India Company. ಏನಾರ ಅನಾವಶ್ಯಕವಾಗಿ ಭಾರತದ ಏನಾರ ಫ್ಲಡ್ ಅಂದ್ರೆ ಪ್ರವಾಹ, ಫೆಮಿನೆ ಅಂದ್ರೆ ಬರಗಾಲ, ಪ್ರವಾಹ ಅಂದ್ರೆ ಪೂರ್ತಿ ಜಾಸ್ತಿ ಮಳೆ ಆತಂದ್ರೆ ಹೆಂಗೆ ನದಿಗಳು ತುಂಬ ಹರಿತಾವಲ್ಲ ಅದಕ್ಕೆ ಏನಂತೀವಿ ಪ್ರವಾಹ ಅಂತ ಕರಿತೇವೆ. ಫೆಮಿನೈ ಅಂದ್ರೆ ಬರಗಾಲ, ಮಳೆನ ಬರಲಿಲ್ಲ, ಎಲ್ಲ ಕಡೆ ಏನ ಬರೀ ವನ ಅಂಥದ್ದಿತ್ತಂದ್ರೆ ಫೆಮಿನೈ ಅಂತ ಕರಿತೇವೆ. ಈ ಎರಡೂ ಕಾರಣದಿಂದ ಏನಾರ ಭಾರತದಲ್ಲಿ ಏನಾರ ಜಮೀನ್ದಾರ ಲ್ಯಾಂಡ್ ಟ್ಯಾಕ್ಸ್ ವಸೂಲಿ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಡಾಕ್ ಅಸಮರ್ಥ ಆತಂದ್ರೆ ತಿಳ್ಕೊರಿ, ಆ ಟೈಮ್ನಾಗ ಬ್ರಿಟಿಷರು ಏನು ಮಾಡ್ತಾರ, ಆ ಜಮೀನ್ದಾರ್ ಕಡೆಯಿಂದ ಅವ್ನಿಗೆ ಏನದು ಅಧಿಕಾರ ಕೊಟ್ಟಿದ್ರಲ್ಲ ಆ ಅಧಿಕಾರನ ಕಸ್ಕೊಂಡ್ಬಿಡ್ತಿದ್ರು. ಯಾರ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಬೋತ್ ದ ಜಮೀನ್ದಾರ್ ಆ್ಯಂಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ವೇರ್ ಬೆನಿಫಿಟೆಡ್ ಬೈ ದಿಸ್ ಸಿಸ್ಟಮ್. ಮತ್ತಿದ ಈ ಜಮೀನ್ದಾರ್ ಸಿಸ್ಟಮ್ ಅನ್ನೋದು ರೈತರಿಗೆ ಉಪಯೋಗ ಆಗ್ಲಿಲ್ಲದ, ಇದ್ರೊಳಗೆ ಜಮೀನ್ದಾರ್ ಮತ್ತು ಬ್ರಿಟಿಷರಿಗೆ ಅತಿ ಹೆಚ್ಚಿನ ಪ್ರಮಾಣದಾಗ ಏನಾಕೈತಿ ಲಾಭ ಆಕೈತಿ. ಬಟ್ ದೀಸ್ ಫಾರ್ಮರ್ಸ್ ವೇರ್ ದ ಗ್ರೇವ್ ಸಫರ್ಸ್. ಇಲ್ಲಿ ಫಾರ್ಮರ್ಸ್ ಅಂದ್ರೆ ರೈತರು ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನಕ್ಕಾರ ಇಲ್ಲಿ ನಾಸಕ್ಕಾರ, ಅಂದ್ರೆ ಅವ್ರಿಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಶೋಷಣೆ ಆಕೈತಿ. ದ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಸೋಷಿಯಲ್ ಗ್ರೂಪ್ ದ್ಯಾಟ್ ಎಡೆಡ್ ದ ಬ್ರಿಟಿಷ್. ಇಲ್ಲಿ ಹೊಸ ಒಂದು ಸಾಮಾಜಿಕ ಗುಂಪು ಏನಕ್ಕೈತಿ ರಚನೆ ಆಕೈತಿ. ನೋಡ್ರಿ ಇಲ್ಲಿ ಹೊಸ ಒಂದು ಯಾವ ಸಾಮಾಜಿಕ ಗುಂಪು ರಚನೆ ಆಕೈತಿ ಅಂದ್ರೆ ಜಮೀನ್ದಾರದ ಒಂದು ಹೊಸ ಸಾಮಾಜಿಕ ವರ್ಗ ಇಲ್ಲಿ ರಚನೆ ಆಕೈತಿ. ದ ಫಾರ್ಮರ್ಸ್, ದ ಫಾರ್ಮಿಂಗ್ ಲೇಬರರ್ಸ್ ಸಫರ್ಡ್ ಡ್ಯೂ ಟು ಇರ್ರೆಗ್ಯುಲರ್ ವರ್ಕಿಂಗ್ ಅಪರ್ಚುನಿಟೀಸ್ ಇನ್ ದ ಫಾರ್ಮಿಂಗ್ ಲ್ಯಾಂಡ್ಸ್. ಇಲ್ಲೇನಾಕೈತಂದ್ರ ರೈತ ಕೂಲಿ ಕಾರ್ಮಿಗಳಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಕ್ತಿರ್ಕಿರಲಿಲ್ಲ. ಅಂದ್ರೆ ಅವರು ಕಂಟಿನ್ಯೂಸ್ಲಿ ಜಮೀನ್ದಾರನ ಹೊಲದಾಗ ನಾವು ಕೆಲಸ ಮಾಡ್ಬೇಕಂದ್ರೆ ರೈತರಿಗೆ ಅವಕಾಶನ ಸಿಕ್ತಿರ್ಲಿಲ್ಲ. ಇದಲಿಂತ್ರೂ ರೈತರು ಅತಿ ಹೆಚ್ಚಿನ ಪ್ರಮಾಣದಾಗ ಶೋಷಣೆಗೆ ಒಳಗಾದ್ರು. ನೋಡ್ರಿ, ದೇ ವೇರ್ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಹ್ಯಾಡ್ ಟು ಲೀಡ್ ಅ ಲೈಫ್ ಆಫ್ ಇನ್ಸೆಕ್ಯೂರಿಟಿ. ಇದ್ರೊಳಗೆ ಅವ್ರ ಲೈಫಿಗೆ ಒಂದು ಸೆಕ್ಯೂರಿಟಿನೇ ಇರಲಿಲ್ಲ, ಒಂದು ಭದ್ರತೆನೇ ಇರಲಿಲ್ಲ. ಯಾರ ಬದುಕಿಗ? ರೈತರ ಬದುಕಿಗ. ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಸ್ಸಾ, ಆಂಧ್ರ ಆ್ಯಂಡ್ ವಾರಣಾಸಿ ರೀಜನ್ಸ್ ಲೇಟರ್. ಮುಂದೆ ಈ ಸಿಸ್ಟಮ್ ಎಲ್ಲೆಲ್ಲಿ ವಿಸ್ತರಣೆ ಆಕೈತಂದ್ರೆ ವಿಸ್ತಾರಕ್ಕಂದ್ರೆ ಬಿಹಾರ, ಒಡಿಸ್ಸಾ, ಆಂಧ್ರ, ವಾರಣಾಸಿ ಎಲ್ಲ ಪ್ರದೇಶ ಒಳಗೆ ಏನಾಕೈತಿ ಈ ಸಿಸ್ಟಮ್ ವಿಸ್ತರಣೆ ಆಕೈತಿ. ಈಗ ನೋಡ್ರಿ, ಸಿಂಪಲ್ ಆಗಿ ತಿಳ್ಕೊರಿ, ಏನು ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಏನು ತಿಳ್ಕೊರಿ. ಇಲ್ಲಿ ಜಮೀನ್ದಾರ್ ಅಂದ್ರೆ ಮ್ಯಾಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇರ್ತೈತಿ, ಹೌದಾ? ಒಂದೊಂದು ವರ್ಡ್ ಅಷ್ಟೇ ಬರಿತೀನಿ. ಕೆಳಗೆ ಜಮೀನ್ದಾರ್ ಇರ್ತಾರ, ಕೆಳಗೆ ಯಾರು ಇರ್ತಾರ? ಫಾರ್ಮರ್ಸ್ ಇರ್ತಾರೆ. ಫಾರ್ಮರ್ಸ್ ಅಂದ್ರೆ ರೈತರು. ಇಲ್ಲಿ ಏನಾಗಿರ್ತೈತಂದ್ರೆ ಜಮೀನ್ದಾರ ಮತ್ತು ಬ್ರಿಟಿಷರ ನಡುವೆ ಏನಾಗಿರ್ತೈತೆ ಒಂದು ಅಗ್ರಿಮೆಂಟ್ ಆಗಿರ್ತೈತೆ, ಹೌದಾ? ಇಲ್ಲಿ ಏನು ಅಗ್ರಿಮೆಂಟ್ ಆಗಿರ್ತೈತಂದ್ರೆ ಪ್ರತಿ ವರ್ಷ ಜಮೀನ್ದಾರ ಇಷ್ಟ ಪ್ರಮಾಣದ ತೆರಿಗೆಯನ್ನು ಇಷ್ಟ ಪ್ರಮಾಣದ ತೆರಿಗೆಯಿಂದ ವಸೂಲಾದ ಹಣವನ್ನು ಯಾರಿಗೆ ಕೊಡಬೇಕಿತ್ತ? ಬ್ರಿಟಿಷರಿಗೆ ಕೊಡಬೇಕಿತ್ತ, ಹೌದಾ? ಬ್ರಿಟಿಷರಿಗೆ ಕೊಡ್ಬೇಕು, ಹೌದಾ? ಇಷ್ಟು ಏನಾಗಿರ್ತೈತೆ ಅವರಿಬ್ಬರು ನಡುವೆ ಡಿಸೈಡ್ ಆಗಿರ್ತೈತಿ. ಇಲ್ಲಿ ಜಮೀನ್ದಾರ್ ಏನು ಮಾಡ್ತಾನ, ಬ್ರಿಟಿಷರಿಗೆ ಏನು ಲ್ಯಾಂಡ್ ಟ್ಯಾಕ್ಸ್ ಕೊಡಬೇಕಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕಂದಾಯವನ್ನು ರೈತರಿಂದ ವಸೂಲಿ ಮಾಡ್ತಾನೆ. ಯಾರ? ಜಮೀನ್ದಾರ್, ಹೌದಾ? ಇದರಿಂದ ಯಾರು ಅತಿ ಹೆಚ್ಚಿನ ಪ್ರಮಾಣದೊಳಗ ಶೋಷಣೆಗೊಳಗಾಗ್ತಾರ? ರೈತರು. ಅಂದ್ರೇನ? ಜಮೀನ್ದಾರ ರೈತರಿಂದ ಹಣವನ್ನು ಕಂದಾಯವನ್ನು ಅಂದರೆ ತೆರಿಗೆಯನ್ನು ವಸೂಲಿ ಮಾಡೋದು, ತೆರಿಗೆಯನ್ನು ವಸೂಲು ಮಾಡಿ ಯಾರಿಗೆ ಕೊಡೋದ? ಬ್ರಿಟಿಷರಿಗೆ ಕೊಡೋದು. ಇದೇನ ಜಮೀನ್ದಾರಿ ಸಿಸ್ಟಮ್. ಇದ್ರೊಳಗ ಈ ಜಮೀನ್ದಾರಿ ಸಿಸ್ಟಮ್ ಒಳಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಲಾಭ ಪಡೆದವ ಯಾರ? ಜಮೀನ್ದಾರ. ಇಲ್ಲಿ ರೈತರು ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನು ಮಾಡ್ತಾರ? ಶೋಷಣೆಗೆ ಒಳಗಾಗ್ತಾರೆ. ಇತ್ತೀತ ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಗೊತ್ತಾತ? ಏನಾರ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಮಹಲ್ವಾರಿ ಸಿಸ್ಟಮ್ ನೋಡೋಣ. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಗೌರ್ಮೆಂಟ್ ಎಂಟರ್ಡ್ ಇಂಟು ಎನ್ ಅಗ್ರಿಮೆಂಟ್ ಅಟ್ ದ ಲೆವೆಲ್ ಆಫ್ system. The British East India Company government entered into an agreement at the level of mahals with regard to payment of land tax in Uttar Pradesh, in many parts of Madhya Pradesh, Punjab and Delhi. ಇಲ್ಲಿ ನೋಡ್ರಿ, ಮೆಹಲ್ವಾರಿ ಸಿಸ್ಟಮ್ ಅಂದ್ರ ಇಲ್ಲಿ ಇದ್ರೊಳಗೆ ಯಾವ ಪ್ರಾಂತ್ಯಗಳು ಅಂದ್ರ ಫಸ್ಟ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ದೆಹಲಿ ಇವು ಪ್ರಾಂತ್ಯಗಳು ಏನ್ ಮಾಡ್ತಾರಂದ್ರ ಸಾಮೂಹಿಕವಾಗಿ ಏನ್ ಮಾಡ್ತಾರಂದ್ರ ಬ್ರಿಟಿಷ್ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೋತಾರ. ದೇ ಡಿಡ್ ದ ಅಗ್ರಿಮೆಂಟ್ ವಿತ್ ದ ಬ್ರಿಟಿಷರ್ಸ್. ಏನಂತ ಅಗ್ರಿಮೆಂಟ್ ಮಾಡ್ಕೋತಾರಂದ್ರ ವಾರ್ಷಿಕವಾಗಿ ನಾವು ಇಷ್ಟು ಪ್ರಮಾಣದ ಕಂದಾಯವನ್ನ ನಾವು ಕೊಡ್ತೇವಂತ ಏನ್ ಮಾಡಿರ್ತಾವ ತಾನ ಸಾಮೂಹಿಕವಾಗಿ ಏನ್ ಮಾಡ್ತಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೂಟ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರ. ಮಹಲ್ಸ್ ಅಂದ್ರ ಪ್ರಾಂತ್ಯಗಳು. ಮಹಲ್ಸ್ ಅಂದ್ರ ಪ್ರಾಂತ್ಯನ ತಿಳ್ಕೊರಿ, ತಾಲೂಕ್ ಅಂತನೂ ತಿಳ್ಕೊರಿ. ಮಹಲ್ ಅಂದ್ರ ತಾಲೂಕುಗಳು.
Mahal means taluk. R.M. Bird and James Thompson implemented this ಸಿಸ್ಟಮ್. ಇದು ನೆನ್ಪಿಟ್ಕೊರಿ, 1 ಮಾರ್ಕ್ಸ್ ಕಂಪಲ್ಸರಿ. ಜಮೀನ್ದಾರಿ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಬಂದವನ ಲಾರ್ಡ್ ಕಾರ್ನ್ ವಾಲಿಸ್. ಹಂಗ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಗೊಂಬಂದಾರ ಯಾರ? R.M. Bird and James Thompson implemented the Mahalwari system. There were differences in the implementation of this system from region to region. ಇನ್ನೊಂದ್ ಮಾತ, ಇದು ಮಹಲ್ವಾರಿ ಸಿಸ್ಟಮ್ ಅನ್ನೋದೇನ ಎಲ್ಲಾ ಪ್ರಾಂತ್ಯದೊಳಗೆ ಒಂದ ಇದ್ರಕಿಲ್ಲ. ಅಂದ್ರೆ ಸ್ವಲ್ಪ ಸಣ್ಣ ಪ್ರಾಂತ್ಯಗಳು ಇದ್ದು, ಸ್ವಲ್ಪ ದೊಡ್ಡ ಪ್ರಾಂತ್ಯಗಳು ಇದ್ದು. ಅದಕ್ಕ ದೊಡ್ಡ ಪ್ರಾಂತ್ಯ ಇದ್ರು ಅದ್ ಅವ್ರ ಕಡೆಯಿಂದ ಜಾಸ್ತಿ ಪ್ರಮಾಣದ ತೆರಿಗೆನ ವಸೂಲು ಮಾಡುದು. ಸಣ್ಣ ಪ್ರಾಂತ್ಯ, ಸಣ್ಣ ತಾಲೂಕು ಇದ್ದು ಅಂದ್ರೆ ಅವ್ರ ಕಡೆಯಿಂದ ಕಡಿಮೆ ಕಂದಾಯವನ್ನ ವಸೂಲು ಮಾಡುದು. ಹಿಂಗೇನಿತ್ತು, ಏನ ಪ್ರದೇಶದಿಂದ ಪ್ರದೇಶಕ್ಕೆ ಏನಿತ್ತದ ಡಿಫರೆಂಟ್ ಇತ್ತು. The big and small zamindars were part of this system. ದೊಡ್ಡ ಮತ್ತು ಸಣ್ಣ ಜಮೀನ್ದಾರರು ಏನ್ ಮಾಡಿದ್ರ, ಈ ಇದ್ರೊಳಗ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ರ. Since the company officials fixed more land tax than the expected production from the fields. ಅಂದ್ರೆ ಈಗ ಭೂಮಿಯೊಳಗೆ ಎಷ್ಟು ಉತ್ಪಾದನೆ ಆಕೇತಲ್ಲ ಅಷ್ಟು ಪ್ರಮಾಣದೊಳಗೆ ಏನು ಆಕೇತಿ, ಅದರ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬ್ರಿಟಿಷರಿಗೆ ತೆರಿಗೆ ಕೊಡ್ಬೇಕಾಗಿತ್ತ. ಬಟ್ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಂದ್ರ, ನಾವು ಭೂಮಿಯಲ್ಲಿ ಉತ್ಪಾದನೆ ಮಾಡುವ ಉತ್ಪನ್ನಕ್ಕಿಂತನೂ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನ್ ಮಾಡ್ತಿದಾರೋ ಲ್ಯಾಂಡ್ ಟ್ಯಾಕ್ಸ್ ಅನ್ನ ವಿಧಿಸ್ತಿರ್ತಾರ. ಯಾರ? ಬ್ರಿಟಿಷರ್ ವಿಧಿಸುತ್ತಿದ್ದರು. ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಲೂಸ್ ದೇರ್ ಓನರ್ಶಿಪ್ ಆಫ್ ದ ಲ್ಯಾಂಡ್ಸ್. ಇದರ ಸಲುವಾಗಿ ಅತಿ ಹೆಚ್ಚಿನ ಪ್ರಮಾಣದ ಜಮೀನ್ದಾರರು ತನ್ನ ಭೂಮಿಯ ಮೇಲಿನ ಆಡಳಿತವನ್ನ ಕಳ್ಕೊಂಡ್ರ. The marginal farmers and agriculture laborers who were dependent on these zamindars also suffered due to this. ಈಗ ಜಮೀನ್ದಾರ್ ಅಂದ್ರ ಅವನ ಕಡೆ ಅತಿ ಹೆಚ್ಚಿನ ಪ್ರಮಾಣದಾಗ ಭೂಮಿ ಇರ್ತೈತಿ. ಅವು ಸ್ವಲ್ಪ ರೈತರಿಗೆ ಏನ್ ಮಾಡ್ತಿರ್ತಾನ, ಕೆಲಸ ಮಾಡಕ್ ಅವಕಾಶವನ್ನ ಕೊಡ್ತಿರ್ತಾನ. ಬಟ್ ಯಾವಾಗ ಜಮೀನ್ದಾರ್ ತನ್ನ ಭೂಮಿಯನ್ನ ಕಳ್ಕೊತಾರಲ್ಲ, ಅಂತ ಟೈಮ್ನ್ಯಾಗ ಅವ್ರ ಮ್ಯಾಲ ಡಿಪೆಂಡೆಂಟ್ ಇದ್ದ ಸಣ್ಣ ಕೃಷಿ ಕಾರ್ಮಿಕರು ಇರ್ತಾರಲ್ಲ, ಅವ್ರು ಏನಾಕಾರ ನಿರುದ್ಯೋಗಿಗಳಾಕಾರ, ಅವರು ಸಂಕಷ್ಟಕ್ಕೀಡಾಕ್ಕಾರ. ಇದು ಮಹಲ್ವಾರಿ ಸಿಸ್ಟಮ್ ಗೊತ್ತಾತ. ಅಂದ್ರೆ ಇದ್ರೊಳಗೆ ಯಾರು ಮಿಡಲ್ ಮ್ಯಾನ್ ಏನಿಲ್ಲ. ಜಮೀನ್ದಾರಿ ಸಿಸ್ಟಮ್ ಒಳಗೆ ಏನ್ ನೋಡ್ತೇವಿ, ಅಲ್ಲಿ ಜಮೀನ್ದಾರ್ ನಡಕಿರ್ತಾನ, ರೈತರಿಂತ ಕಂದಾಯನ ವಸೂಲಿ ಮಾಡ್ತಾನ, ಬ್ರಿಟಿಷರು ಕೊಡ್ತಾನ. ಆದ್ರ ಮಹಲ್ವಾರಿ ಸಿಸ್ಟಮ್ ಒಳಗ್ ಟೋಟಲಿ ಡಿಫ್ರೆಂಟ್. ಇಲ್ಲೇನಿರ್ತೈತ ಅಂದ್ರ ರಾಜ್ಯಗಳೇ ಅಥವಾ ಪ್ರಾಂತ್ಯಗಳೇ ತಮ್ಮೊಳಗ ಏನ್ ಮಾಡ್ತಾರ, ಪ್ರಾಂತ್ಯಗಳು ಬ್ರಿಟಿಷರೊಂದು ಒಪ್ಪಂದ ಮಾಡ್ಕೊಂಡು ವಾರ್ಷಿಕವಾಗಿ ಇಷ್ಟ ತೆರಿಗೆಯನ್ನ ಕೊಡ್ತೇವಂತ ಡಿಸೈಡ್ ಮಾಡ್ಕೊತಿರ್ತಾವ. ಇತ್ತೀತ ನೆಕ್ಸ್ಟ್ ರೈತವಾರಿ ಸಿಸ್ಟಮ್. The Raitawari system was first implemented in Baramahal region by Alexander Reed in 1792. ರೈತವಾರಿ ಸಿಸ್ಟಮ್ ಮೊಟ್ಟ ಮೊದಲ ಬಾರಿಗೆ ಎಲ್ ಜಾರಿಗೆ ಬರ್ತದಂದ್ರ ಬಾರಾಮಹಲ್ ರೀಜನ್. ಅದು ಯಾರ್ ಜಾರಿಗೆ ತಗೊಂಬಂದ್ರ? ಅಲೆಕ್ಸಾಂಡರ್ ರೀಡ್ ಇನ್ 1792. Baramahal region, Alexander Reed in 1792. This system was later implemented in Madras and Mysore region by Thomas Munro. ಫಸ್ಟ್ ಇದನ್ನ ಬಾರಾಮಹಲ್ ರೀಜನ್ ಒಳಗ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತೊಗೊಂಬರ್ತಾನ. ಮತ್ ಮುಂದೆ ಏನಾಕೈತಂದ್ರ ಮದ್ರಾಸ್ ಅಂದ್ರ ಈಗಿನ ತಮಿಳ್ನಾಡು, ಮೈಸೂರ್ ಅಂದ್ರ ಕರ್ನಾಟಕ. ಮದ್ರಾಸ್ ಮತ್ತು ಮೈಸೂರ್ ರೀಜನ್ ಒಳಗ ಥಾಮಸ್ ಮನ್ರೋ 1801 ಏನ್ ಮಾಡ್ತಾರ, ರೈತವಾರಿ ಸಿಸ್ಟಮ್ ಅನ್ನ ಜಾರಿಗೆ ತೊಗೊಂಬರ್ತಾನ. ಇದ್ ನೆನಪಿಟ್ಕೋರಿ. ಮೊಟ್ಟ ಮೊದಲ ಬಾರಿಗೆ ರೈತವಾರಿ ಸಿಸ್ಟಮ್ ಅನ್ನ ಜಾರಿಗೆ ತೊಗೊಂಬಂದವ ಅಲೆಕ್ಸಾಂಡರ್ ರೀಡ್. ಅದು ಎಲ್ಲಿ? ಬಾರಾಮಹಲ್ ರೀಜನ್ ಒಳಗ. ನೆಕ್ಸ್ಟ್ ಇದನ್ನ ಮದ್ರಾಸ್ ಮತ್ತು ಮೈಸೂರ್ ರೀಜನ್ಕ ಜಾರಿಗೆ ತೊಗೊಂಬಂದವನ ಯಾರ? ಥಾಮಸ್ ಮನ್ರೋ. 1801. Most of these regions had became part of British Empire by that time. ಬಟ್ ಅದ ಟೈಮ್ನಾಗ ಇವು ಆಲ್ಮೋಸ್ಟ್ ಇವು ಎಲ್ಲಾ ಪ್ರದೇಶಗಳು ಅದಾವಲ್ಲ ಬ್ರಿಟಿಷ್ ಅಂಡರ್ ಇದ್ದು. ಬೋತ್ ಆಫ್ ದ ನೆಕ್ಸ್ಟ್ ನೋಡ್ರಿ, ಅಂಡರ್ ದಿಸ್ ಸಿಸ್ಟಮ್ ಬೋತ್ ದ ಫಾರ್ಮರ್ ಅಂಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವೇರ್ ಡೈರೆಕ್ಟ್ಲಿ ಲಿಂಕ್ಡ್. ಅಂದ್ರೆ ಈ ಸಿಸ್ಟಮ್ ಒಳಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರ ಇಲ್ಲಿ ನೋಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತ ಫಾರ್ಮರ್ಸ್ ಏನಿದ್ರ ಡೈರೆಕ್ಟ್ಲಿ ಲಿಂಕ್ ಇತ್ತಿಲ್ಲ. ಅಂದ್ರೆ ಏನ್ ಬ್ರಿಟಿಷರು ಉತ್ಪಾದನೆ ಮಾಡ್ತಾರಲ್ಲ, ಆ ಉತ್ಪಾದನೆಯ ತೆರಿಗೆ ಕಂದಾಯನ ಡೈರೆಕ್ಟ್ಲಿ ಆಗಿ ಯಾರಿಗೆ ಕೊಡ್ಬೇಕ? ಬ್ರಿಟಿಷರು ಕೊಡ್ಬೇಕಿತ್ತ. ಇಲ್ಲಿ ಯಾರು ಜಮೀನ್ದಾರ ಇಲ್ಲ. ನೆಕ್ಸ್ಟ್, the owner had to pay 50% of produce as land tax to the British East India Company government. The land tax had 30 years tenure. The tax could be reviewed after this tenure. ಇಲ್ಲಿ ನೋಡ್ರಿ, ಇವು ರೈತ ಬ್ರಿಟಿಷರಿಗೆ ಎಷ್ಟು ಪರ್ಸೆಂಟ್ ಕೊಡ್ಬೇಕಿತ್ತಂದ್ರ 100% ತನ್ನ ಉತ್ಪನ್ನೊಳಗ 50% ತೆರಿಗೆಯಾಗಿ ಯಾರಿಗೆ ಕೊಡ್ಬೇಕಿತ್ತ? ಬ್ರಿಟಿಷರು ಕೊಡ್ಬೇಕಿತ್ತ. ಅಂದ್ರ ಇಫ್ ದೇ ಪ್ರೊಡ್ಯೂಸ್ 100%, the 50% of the production they have to give the British East India Company as a land tax. The land tax had 30 years tenure. ಆ ತೆರಿಗೆ ಅನ್ನೋದು ಅದ್ರ ಅವಧಿ ಎಷ್ಟಿತ್ತಂದ್ರ, ತೆರಿಗೆನ ಕೊಡೋ ಅವಧಿ 30 ವರ್ಷ ಇತ್ತ. ಎಷ್ಟು? 30 ವರ್ಷ. ಮುಂದ the tax could be revived after this tenure.
ನಂತರ ಅದನ್ನ ಪರಾಮರ್ಶೆಗೂ ಒಳಪಡಿಸಲಾಗ್ತಿರ್ತ. ರಿವೈವ್ಡ್ ಅಂದ್ರ ಪರಿಶೀಲಿಸುವುದು. ನೆಕ್ಸ್ಟ್, ದೋ ದ ಸ್ಮಾಲ್ ಫಾರ್ಮರ್ಸ್ ವೇರ್ ಗಿವನ್ ಲ್ಯಾಂಡ್ ಓನರ್ಶಿಪ್, ದೇ ವೇರ್ ಸಬ್ಜೆಕ್ಟೆಡ್ ಟು ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಇಲ್ಲಿ ಇನ್ನೊಂದು ತಿಳ್ಕೊರಿಲ್ಲ. ಈಗ ನಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟ ಜಮೀನ್ದಾರಿ ಮತ್ತ ರೈತವಾರ ಸಿಸ್ಟಮ್ ಅದ ಡಿಫರೆನ್ಸ್ ಸ್ವಲ್ಪ ಹೇಳ್ತಾನೆ ನೋಡ್ರಿ, ತಿಳ್ಕೊರಿ ಅದನ್ನ. ಫಸ್ಟ್ ಏನ್ ನೋಡೋಣ, ಜಮೀನ್ದಾರಿ ಸಿಸ್ಟಮ್ ನೋಡೋಣ. ಜಮೀನ್ದಾರಿ ಸಿಸ್ಟಮ್ ಒಳಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ತೈತಿ, ಮಿಡಲ್ ಜಮೀನ್ದಾರ್ ಇರ್ತಾನ, ಲಾಸ್ಟಿಗ ಫಾರ್ಮರ್ಸ್ ಇರ್ತಾರ, ಹೌದಾ. ಬಟ್ ರೈತವಾರಿ ಸಿಸ್ಟಮ್ ಒಳಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ ಡೈರೆಕ್ಟ್ ಆಗಿ ಫಾರ್ಮರ್ಸ್. ಯಾಕಂದ್ರೆ ಇದ್ರ ಡಿಫ್ರೆನ್ಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಜಮೀನ್ದಾರಿ ಸಿಸ್ಟಮ್ ಮತ್ತ ರೈತವಾರಿ ಸಿಸ್ಟಮ್ ಮಹಲ್ವಾರಿ ಅಷ್ಟೇನ್ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಏನ, ಜಮೀನ್ದಾರ ರೈತರಿಂತ್ರ ಕಂದಾಯವನ್ನ ವಸೂಲಿ ಮಾಡೋದು, ವಸೂಲಿ ಮಾಡಿ ವಾರ್ಷಿಕವಾಗಿ ಇಷ್ಟು ಕಂದಾಯವನ್ನ ಬ್ರಿಟಿಷರು ಕೊಡ್ಬೇಕಂತ ಮೊದ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಯಾರ, ಜಮೀನ್ದಾರ್. ಅಷ್ಟು ಪ್ರಮಾಣದ ತೆರಿಗೆನ ಯಾರಿಗ್ ಕೊಡ್ತಿದ್ದ, ಬ್ರಿಟಿಷರಿಗೆ ಕೊಡ್ತಿದ್ದ. ಹೌದು, ಇದೇನ ಜಮೀನ್ದಾರಿ ಸಿಸ್ಟಮ್. ನೆಕ್ಸ್ಟ್, ಇಲ್ಲಿ ಜಮೀನ್ದಾರಿ ಸಿಸ್ಟಮ್ ಆದ್ಮೇಲೆ ಇಲ್ಲಿ ಯಾವ್ದು ಬರ್ತೈತಂದ್ರ ರೈತವಾರಿ ಸಿಸ್ಟಮ್ ಬರ್ತೈತಿ. ರೈತವಾರಿ ಸಿಸ್ಟಮ್ ಒಳಗ ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಇಲ್ಲಿ ಯಾರು ನಡಕ್ ಯಾರು ಮನುಷ್ಯ ಇಲ್ಲ. ಅಲ್ಲಿ ಒಮ್ಮಕ್ಲೆ ಒಬ್ಬವ ರೈತ ತಮ್ಮ ದುಡಿಮೆಯಲ್ಲಿ 50% ಅಷ್ಟು ಲ್ಯಾಂಡ್ ಟ್ಯಾಕ್ಸ್ ಅನ್ನು ಯಾರಿಗ್ ಕೊಡ್ಬೇಕ, ಡೈರೆಕ್ಟ್ ಆಗಿ ಬ್ರಿಟಿಷರಿಗೆ ಕೊಡ್ಬೇಕು. ಇಲ್ಲಿ ಯಾರು ಜಮೀನ್ದಾರ್ ಇಲ್ಲ. ಇತ್ತೀತ ರೈತವಾರಿ ಮತ್ತ ಜಮೀನ್ದಾರಿ ಸಿಸ್ಟಮ್. ಇಲ್ಲಿ ಇನ್ನೊಂದೇನಂದ್ರ, ಏನ್ ಜಮೀನ್ದಾರಿ ಸಿಸ್ಟಮ್ ಬಂದ್ರು ರೈತರ ಜೀವನ ಸುಧಾರ ಆಗ್ಲಿಲ್ಲ, ರೈತವಾರಿ ಸಿಸ್ಟಮ್ ಬಂದ್ರು ರೈತರ ಜೀವನ ಸುಧಾರ ಆಗ್ಲಿಲ್ಲ. ಇಲ್ಲಿಯೂ ಅತಿ ಹೆಚ್ಚಿನ ಪ್ರಮಾಣದಾಗ ಶೋಷಣೆ ಯಾರು ಮಾಡ್ತಿದ್ದ, ಜಮೀನ್ದಾರ ಮಾಡ್ತಿದ್ದ. ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಾಗ ರೈತರ ಮೇಲೆ ಯಾರು ಶೋಷಣೆ ಮಾಡ್ತಿದ್ದ, ಬ್ರಿಟಿಷರು ಮಾಡ್ತಿದ್ರು. ಇತ್ತೀತ ಜಮೀನ್ದಾರಿ ಮತ್ತ ರೈತವಾರಿ ಸಿಸ್ಟಮ್. ನೆಕ್ಸ್ಟ್, ದೋ ದ ಸ್ಮಾಲ್ ಫಾರ್ಮರ್ಸ್ ವೇರ್ ಗಿವನ್ ಲ್ಯಾಂಡ್ ಓನರ್ಶಿಪ್, ದೇ ವೇರ್ ಸಬ್ಜೆಕ್ಟೆಡ್ ಟು ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಇಲ್ಲಿ ಸಣ್ಣ ರೈತರಿಗೂ ಏನ್ ಕೊಟ್ರಂದ್ರ ಭೂ ಮಾಲೀಕತ್ವದ ಅಧಿಕಾರವನ್ನು ಕೊಟ್ರ, ಅಂದ್ರೆ ಉಳುವನಿ ಭೂಮಿಯ ಒಡೆಯಂತ ಅಧಿಕಾರತ್ವವನ್ನು ಕೊಟ್ರ. ಬಟ್ ಇಲ್ಲಿ ಅವ್ರ ಮೇಲೆ ಅತಿ ಹೆಚ್ಚಿನ ಪ್ರಮಾಣದೊಳಗ ಟ್ಯಾಕ್ಸ್ ಅನ್ನ ಹಾಕಕತ್ತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಏನ ನೋಡ್ರಿ. ನೆಕ್ಸ್ಟ್, ದ ಆಫೀಷಿಯಲ್ಸ್ ಟುಕ್ ಪ್ಯುನಿಟಿವ್ ಆಕ್ಷನ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಇಲ್ಲಿ ಯಾರ ಲ್ಯಾಂಡ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಿದ್ದಲ್ಲ ಆಫೀಸರ್, ಅವ್ರೇನ್ ಮಾಡ್ತಿದ್ರ ಅತಿ ಹೆಚ್ಚಿನ ಪ್ರಮಾಣದ ಕ್ರೂರತನದಿಂದ ಏನ ರೈತರಿಂದ ಹಣವನ್ನ ವಸೂಲಿ ಮಾಡ್ತಿದ್ನವ್. ಏನ ದಯಾಮಯ ಇಲ್ಲದೆ ನಮ್ಗ ನೀವು ಏನಾರ ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕೊಡ್ಬೇಕಂದ್ರ ಕಂಪಲ್ಸರಿ ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕೊಡಬೇಕ. ಅಂದ್ರ ಪ್ಯುನಿಟಿವ್ ಅಂದ್ರ ನಿರ್ದಾಕ್ಷಣ್ಯವಾಗಿ. ದ ಫಾರ್ಮರ್ಸ್ ಹ್ಯಾಡ್ ಟು ಬೋರೋ ಫ್ರಾಮ್ ದ ಮನಿ ಲೆಂಡರ್ಸ್ ವೆನ್ ಎವರ್ ದ ಕ್ರಾಪ್ಸ್ ಫೇಲ್ಡ್. ಈಗ ರೈತರ ಮೇಲೆ ಈಗ ಶೋಷಣೆ ಮಾಡಾಕತ್ತಾರಂದ್ರ, ಒಬ್ಬ ರೈತ ತನ್ನ ತನ್ನ ಭೂಮಿಯಲ್ಲಿ ಉತ್ಪಾದನೆ ಮಾಡಾಕತ್ತಾನಂದ್ರ, ಒಂದ್ಸತ ಬರಗಾಲ ಬಂತಪ್ಪ, ಒಂದ್ಸತ ಏನತ್ತ ಪ್ರವಾಹ ಬಂತಂದ್ರ ಆಟೋಮೆಟಿಕ್ಲಿ ಉತ್ಪಾದನೆ ಏನಕ್ಕೈತಿ, ನಷ್ಟ ಆಕೈತಿ. ಅಂತ ಸಂದರ್ಭದಾಗ ಏನಾರ ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕೊಡಾಕ ರೈತನಿಗೆ ಆಗ್ಲಿಲ್ಲ ಅಂದ್ರ ಅವ ಆಟೋಮೆಟಿಕ್ಲಿ ಏನ್ ಮಾಡ್ತಿದ್ದಂದ್ರ ಮನಿ ಲೆಂಡರ್ಸ್ ಅಂದ್ರ ಲೇವಾದೇವಿಗಾರರು. ಲೇವಾದೇವಿಗಾರರ ಅಂದ್ರ ಲೋನ್ ಕೊಡೋರ್, ಅಂದ್ರ ಸಾಲವನ್ನ ಕೊಡೋನ್ ಕಡೆ ಹೋಗಿ ಏನ್ ಮಾಡ್ತಿದ್ರ, ಹಣವನ್ನ ತಗೊಂಡ್ ಏನ್ ಮಾಡ್ತಿದ್ರ, ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕೊಡ್ತಿದ್ರ. ದೇ ಹ್ಯಾಡ್ ಟು ಸೆಲ್ ದೇರ್ ಲ್ಯಾಂಡ್ ವೆನ್ ಎವರ್ ದೇ ಫೇಲ್ ಟು ರಿಪೇ ದ ಲೋನ್ಸ್. ಈಗ ಅವಂಗ ಉತ್ಪಾದನೆ ಬರ್ಲಿಲ್ಲ ಆದ್ರ ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕಂಪಲ್ಸರಿ ಕೊಡ್ಬೇಕಿತ್ತ. ಅಂತ ಟೈಮ್ನಾಗ ಇವ್ ಫಾರ್ಮರ್ ಏನ್ ಮಾಡ್ತಿದ್ದ, ತನ್ನ ಜಮೀನನ್ನ ಒತ್ತಿ ಇಟ್ಟ ಅವೇನ್ ಮಾಡ್ತಿದ್ದ, ಲ್ಯಾಂಡ್ ಓನರ್ ಇರ್ತಾನಲ್ಲ, ಯಾರ ಮನಿ ಲೆಂಡರ್ಸ್ ಕಡೆ ಅಂದ್ರ ಲೇವಾದೇವಿಗಾರನ ಕಡೆ ತನ್ನ ಭೂಮಿಯನ್ನ ಒತ್ತಿ ಇಟ್ಟು ಏನ್ ಮಾಡ್ತಿದ್ರ, ಹಣವನ್ನ ತಗೊಂಡ್ಬಂದ್ ಬ್ರಿಟಿಷರ್ ಕೊಡ್ತಿದ್ದ. ಬಟ್ ಇವ್ ರೈತ ಒಂದ್ ಏನಾರ ಏನ ಲೇವಾದೇವಿಗಾರ ಕಡೆ ಒತ್ತಿ ಇಟ್ಟಿರ್ತಾನಲ್ಲ, ಅದನ್ನ ಏನಾರ ತಪ್ಪಿಸ್ಕೊಳಕ್ ವಿಫಲ ಆದಂತ ತಿಳ್ಕೋರಿ, ಏನಾರ ಅವ್ ತಗೊಂಡಿದ್ದ ಲೋನ್ ಅನ್ನ ರಿಟರ್ನ್ ಕೊಡಕ್ ಆಗ್ಲಿಲ್ಲ ಅಂದ್ರ ಅವ್ ತನ್ನ ಜಮೀನನ್ನ ಕಳ್ಕೊಂಡ್ಬಿಡ್ತಿದ್ದ. ಯಾರ, ರೈತ. ದೋ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಗವರ್ಮೆಂಟ್ ಕ್ಲೈಮ್ ದ್ಯಾಟ್ ದ ನ್ಯೂ ಸಿಸ್ಟಮ್ ಬೆನಿಫಿಟ್ ದ ಫಾರ್ಮರ್ಸ್. ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಹೇಳ್ತಿರ್ತಂದ್ರ, ಇಷ್ಟ ರೈತರು ಸಂಕಷ್ಟಕ್ಕೆ ಒಳಪಟ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಹೇಳ್ತಂದ್ರ, ಈ ಏನ್ ನಾವ್ ಯೋಜನೆಯನ್ನ ಹೊಸ ವ್ಯವಸ್ಥೆನ ಜಾರಿಗೆ ತಗೊಂಬಂದೇವಲ್ಲ, ಅದ ರೈತರ ಒಳ್ಳೇದಕ್ಕಾಗಿ ತಗೊಂಬಂದೇವ ಅಂತ ಹೇಳ್ತಿದ್ರಂತವ್ರು. ರೈತರು ತನ್ನ ಜಮೀನನ್ನ ಕಳ್ಕೊಳಕತ್ರ, ಅತಿ ಹೆಚ್ಚಿನ ಪ್ರಮಾಣದಾಗ ಶೋಷಣೆಗೆ ಒಳಗಾಕತ್ರ. ಬಟ್ ಬ್ರಿಟಿಷರ್ ಏನ್ ಮಾಡಾಕತ್ತಾರ, ನಾವ್ ಈ ಹೊಸ ಪದ್ಧತಿನ ಎದಕ್ ಜಾರಿಗೆ ತಗೊಂಬಂದೇವಿ, ರೈತರ ಒಳ್ಳೇದಕ್ಕಾಗಿ, ರೈತರ ಅಭಿವೃದ್ಧಿಗಾಗಿ ಜಾರಿಗೆ ತಗೊಂಬಂದೇವ್ ಅಂತ ಹೇಳ್ತಾರ. ದ ಐರನಿ ವಾಸ್ ದಟ್ ಮೋರ್ ಫಾರ್ಮರ್ಸ್ ಹ್ಯಾಡ್ ಟು ಲೂಸ್ ದರ್ ಲ್ಯಾಂಡ್ಸ್. ನೋಡ್ರಿ, ಇಲ್ಲಿ ಆಟೋಮೆಟಿಕ್ಲಿ ಏನಾಕೈತಂದ್ರ ಅತಿ ಹೆಚ್ಚಿನ ಪ್ರಮಾಣದ ರೈತರು ತನ್ನ ಭೂಮಿಯನ್ನ ಕಳ್ಕೊತಾರ. ಎದ್ರ ಸಲುವಾಗಿ, ಈ ಹೆವಿ ಟ್ಯಾಕ್ಸಸ್ ಸಲುವಾಗಿ. ಅಂದ್ರ ಈ ಇದ ಭೂ ಕಂದಾಯ ನೀತಿ ಸಲುವಾಗಿ ಅತಿ ಹೆಚ್ಚಿನ ಪ್ರಮಾಣದ ರೈತರು ತನ್ನ ಭೂಮಿಯನ್ನ ಕಳ್ಕೊತಾರ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕಾಫ್, ಇಲ್ಲಿ ಬ್ರಿಟಿಷ್ ಅಧಿಕಾರಿ ಯಾರ, ಚಾರ್ಲ್ಸ್ ಮೆಟ್ಕಾಫ್, ಇವೇನ್ ಅಂತಾನಂದ್ರ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾನ.
ದ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಪ್ತ್, ಲಿವ್ಡ್ ಇನ್ ಡೆಪ್ತ್ ಅಂಡ್ ಡೈಡ್ ಇನ್ ಡೆಪ್ತ್. ನೋಡ್ರಿ ಇವೇನಂತಾನ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿದರು, ಡೆಪ್ತ್ ಅಂದ್ರೆ ಸಾಲ, ಸಾಲದಲ್ಲೇ ಬದುಕಿದರು, ನೆಕ್ಸ್ಟ್ ಸಾಲದಲ್ಲೇ ಮರಣ ಹೊಂದಿದರು, ಡ್ಯೂ ಟು ದ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್. ಅಂದ್ರೆ ಏನು ಬ್ರಿಟಿಷರು ತಗೊಂಬಂದಿದ್ರಲ್ಲ ಭೂ ಕಂದಾಯ ನೀತಿ ಅಂದ್ರ ಭಾರತದ ರೈತರು ಸಾಲದಲ್ಲೇ ಜನಿಸಿದರು, ಸಾಲದಲ್ಲೇ ಬದುಕಿದರು ಮತ್ತು ಸಾಲದಲ್ಲಿಯೇ ಸತ್ತರಂತ ಏನ್ ಮಾಡ್ತಾನ ಚಾರ್ಲ್ಸ್ ಮೆಟ್ಕಾಫ್ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನ. ಅಂದ್ರ ಆ ಬ್ರಿಟಿಷರು ತಗೊಂಬಂದಿದ್ದ ಏನ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇದಲ್ಲ ಅಷ್ಟು ಕ್ರೂರವಾಗಿತ್ತ, ಅಟ್ಟು ನಮ್ ರೈತರಿಗೆ ಏನ್ ಮಾಡುದು ಶೋಷಣೆಗೆ ಒಳಪಡಿಸಿದ್ರು ಅಂತ ಹೇಳಾಕತ್ತಾರ. ನೆಕ್ಸ್ಟ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಅದ್ರಲ್ಲಿ ಬ್ರಿಟಿಷರು ಏನ್ ಕಂದಾಯ ನೀತಿಯನ್ನು ಜಾರಿ ತಗೊಂಬಂದಿರಲ್ಲ ಅದರದ ಪರಿಣಾಮಗಳನ್ನ ತಿಳಿದುಕೊಳ್ಳೋಣ. A new class of ಜಮೀನ್ದಾರ್ಸ್ who exploited the farmers was created. ಇಲ್ಲಿ ಏನಾಕೈತೆ ಅಂದ್ರ ರೈತರನ್ನು ಶೋಷಿಸುವ ಹೊಸ ವರ್ಗ ಏನಾಕೈತಿ ಇಲ್ಲಿ ಸೃಷ್ಟಿ ಆಕೈತಿ. ಆ ಹೊಸ ವರ್ಗ ಯಾವ್ದ? ಜಮೀನ್ದಾರ್. ರೈತರನ್ನ ಶೋಷಣೆ ಮಾಡುವ ಒಂದು ಹೊಸ ವರ್ಗ ಜನ್ಮ ತಾಳಿತು, ಅದ ಯಾರ? ಜಮೀನ್ದಾರ್ಸ್. ಇಲ್ಲಿ ಜಮೀನ್ದಾರ್ಸ್ ಏನ್ ಮಾಡ್ತಾರ? ಭಾರತದ ರೈತರನ್ನ ಶೋಷಣೆ ಮಾಡ್ತಾರ. ದ ಫಾರ್ಮರ್ಸ್ ಹೂ ವೇರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಅಂದ್ರೆ ಯಾರ ಜಮೀನ್ದಾರ ಶೋಷಣೆಗೆ ಒಳಗಾಗ್ತಾರಲ್ಲ ರೈತರು, ಅವ್ರು ತನ್ನ ಜಮೀನನ್ನ ಕಳ್ಕೊತಾರ, ಏನ ಕ್ರಮೇಣವಾಗಿ ತನ್ನ ಜಮೀನುಗಳನ್ನ ಕಳ್ಕೊತಾರ ಅವ್ರು. ಲ್ಯಾಂಡ್ ಬಿಕೇಮ್ ಕಮೋಡಿಟಿ. ಲ್ಯಾಂಡ್ ಅನ್ನೋದೊಂದು ಮಾರಾಟದ ವಸ್ತು ಆಕೈತಿಲ್ಲ. ಯಾವಾಗ ಬೇಕಾಗ ಅವಾಗ ರೈತರು, ಯಾವಾಗ ಬೇಕಾಗ ರೈತರು ಪಾಪ ಅವರು ತನ್ನ ರೈತರಿಗೆ ಬ್ರಿಟಿಷರಿಗೆ ಟ್ಯಾಕ್ಸ್ ಅನ್ನ ಕೊಡಾಕ್ ಆಗುಲ್ಲ ಅಂತ ಸಂದರ್ಭದಾಗ ಲೇವಾದೇವಿಗಾರರ ಕಡೆ ಏನ್ ಮಾಡ್ತಾರ, ತನ್ನ ಜಮೀನನ್ನ ಒತ್ತಿ ಇಟ್ಟು ಏನ್ ಮಾಡ್ತಾರ, ಹಣವನ್ನ ತಗೊಂಬಂದಿರ್ತಾರ, ಸಾಲವನ್ನ ತಗೊಂಬಂದಿರ್ತಾರ. ಒಂದ್ ಸಲ ಏನಾರ ಸಾಲವನ್ನ ರಿಟರ್ನ್ ಕೊಡಾಕ್ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಅವ್ರು ತನ್ನ ಲ್ಯಾಂಡ್ ಅನ್ನ ಕಳ್ಕೊತಾರ. ಅದಕ್ಕೆ ಇಲ್ಲಿ ಏನನ್ನತಾರ, ಲ್ಯಾಂಡ್ ಬಿಕೇಮ್ ದ ಕಮೋಡಿಟಿ. ಕಮೋಡಿಟಿ ಅಂದ್ರೆ ಏನ? ಕಮೋಡಿಟಿ ಅಂದ್ರ ಮಾರಾಟದ ವಸ್ತು ಆಯ್ತು. ಲೋನ್ಸ್ ಕುಡ್ ಬಿ ರೈಸ್ಡ್ ಬೈ ಮಾರ್ಟೇಮ್. ನೋಡ್ರಿ, ಮಾರ್ಟ್ಗೇನಿಂಗ್ ದ ಲ್ಯಾಂಡ್ಸ್. ಇಲ್ಲೇನಾಕೈತಂದ್ರ ಮಾರ್ಟ್ಗೇಜಿಂಗ್ ಅಂದ್ರ ಪರಭಾರೆ ಅಂದ್ರ ಭೂಮಿ ಅನ್ನೋದೊಂದ ಮಾರಾಟದ ವಸ್ತು ಆಗಿ ಆ ಭೂಮಿಯನ್ನು ಏನ್ ಮಾಡಾಕತ್ರಲ್ಲಿ, ಮಾರಾಟ ಮಾಡಿ ಹಣವನ್ನ ಪಡ್ಯಾಕತ್ರಲ್ಲಿ. ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟೇಜ್ ದೇರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ದ ಲ್ಯಾಂಡ್ ಟ್ಯಾಕ್ಸಸ್. ಮತ್ ಬೇರೆ ಬೇರೆ ಹಲವಾರು ಜಮೀನ್ದಾರರು ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಟ್ಯಾಕ್ಸ್ ಕೊಡ್ಬೇಕಿತ್ತಲ್ಲ, ಅದರ ಸಲುವಾಗಿ ತನ್ನ ಭೂಮಿಯನ್ನ ಒತ್ತಿ ಇಡಾಕತ್ರ. The agriculture sector became commercialized and had to grow raw materials needed by the industrial back in England. ಇಲ್ಲೇನಾಕೈತಂದ್ರ ಕೃಷಿ ಕ್ಷೇತ್ರ ಇಲ್ಲೇನಾಕೈತಂದ್ರ ವಾಣಿಜ್ಯೀಕರಣ ಆಕೈತಿ. ಅಂದ್ರೆ ಕೃಷಿ ಕ್ಷೇತ್ರ ಮೊದ್ಲಕ್ ನಾವೇನ್ ಮಾಡ್ತಿದ್ವಿ, ನಮ್ಗೆ ಏನ್ ಬೇಕದನ್ನ ಉತ್ಪಾದನೆ ಮಾಡಿ ನಮ್ಗೆ ಎಷ್ಟು ಬೇಕಷ್ಟ ಆಹಾರಕ್ಕಾಗಿ ಉತ್ಪಾದನೆ ಮಾಡ್ತಿದ್ವಿ. ಬಟ್ ಬ್ರಿಟಿಷರು ಏನ್ ಮಾಡ್ತಾರಂದ್ರ ನಮ್ಮ ಭಾರತದ ಭೂಮಿಯನ್ನ ವಾಣಿಜ್ಯೀಕರಣಗೊಳಿಸ್ಬಿಡ್ತಾರ. ಯಾಕಂದ್ರ and had to grow raw materials needed by the industrials back in England. ಅದ ಸಂದರ್ಭದಾಗ ಇಂಗ್ಲೆಂಡ್ ಒಳಗ ಕೈಗಾರಿಕಾ ಕ್ರಾಂತಿ ಆಕೈತಿ. ಕೈಗಾರಿಕಾ ಕ್ರಾಂತಿ ಆದಾಗ ಆ ಕೈಗಾರಿಕೆಗಳಿಗೆ ರಾ ಮೆಟೀರಿಯಲ್ಸ್ ಅನ್ನು ಒದಗಿಸ್ಬೇಕಲ್ಲ, ಕಚ್ಚಾ ಸಾಮಗ್ರಿಗಳನ್ನು ಒದಗಿಸ್ಬೇಕಲ್ಲ. ಅದರ ಸಲುವಾಗಿ ಭಾರತದ ಭೂಮಿ ಒಳಗೆ ಏನ್ ಮಾಡ್ತಾರ, ಆ ಇಂಗ್ಲೆಂಡ್ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಸಾಮಗ್ರಿಗಳನ್ನ ಬೆಳ್ಯಾಕ್ ಸ್ಟಾರ್ಟ್ ಮಾಡ್ತಾರ. ಅವನ್ನ ಇಂಗ್ಲೆಂಡಿಗೆ ರಫ್ತು ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾರ. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಇಲ್ಲೇನಾಕೈತೆ ಅಂದ್ರ ಲೇವಾದೇವಿಗಾರರು ಏನಕ್ಕಾರ, ಇಲ್ಲೇ ಸ್ಟ್ರಾಂಗ್ ಅಕ್ಕಾರ. ಯಾರ? ಮನಿ ಲೆಂಡರ್ಸ್ ಅಂದ್ರ ಲೇವಾದೇವಿಗಾರರು. ಯಾರೇ ರೈತರಿಗ ಸಾಲ ಕೊಡ್ತಿದ್ರ, ರೈತರ ಏನಾರ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರ ಅವ್ರು ತನ್ನ ಜಮೀನನ್ನ ಏನ್ ಮಾಡ್ತಿದ್ರ, ಮನಿ ಲೆಂಡರ್ಸ್ ತನ್ನ ಕಡೆನ ಇಟ್ಕೊಂಡ್ಬಿಡ್ತಿದ್ರು. ಇತ್ತೀತ ದ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಭಾರತದಲ್ಲಿ ಆಧುನಿಕ ಶಿಕ್ಷಣದ ಆರಂಭವನ್ನ ನೋಡೋಣ. ದ ಟ್ರೆಡಿಷನಲ್ ಎಜುಕೇಶನ್ ಆಫ್ ಇಂಡಿಯನ್ಸ್ ವಾಸ್ ಇನ್ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. ಅಂದ್ರೆ ಭಾರತದೊಳಗ ಮೊದ್ಲ ಏನಿತ್ತಂದ್ರ ಟ್ರೆಡಿಷನಲ್ ಎಜುಕೇಶನ್ ಇತ್ತ, ಸಾಂಪ್ರದಾಯಿಕ ಶಿಕ್ಷಣ ಏನಿತ್ತ ಭಾರತದೊಳಗ ನಡೀತಿತ್ತ. ಯಾವಾಗ? ಬ್ರಿಟಿಷರು ಬರೋಕ್ಕಿಂತ ಮುಂಚೆಕ್ಕ. ಸರ್ಟೇನ್ ಚೇಂಜಸ್ ಅಕ್ಯೂರ್ಡ್ ಇನ್ ದ ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ ಡ್ಯೂರಿಂಗ್ ದ ಮಿಡಲ್ ಏಜ್. ಬಟ್ ಇಲ್ಲಿ ಏನಾಕೈತಂದ್ರ ಸ್ವಲ್ಪ ಚೇಂಜಸ್ಗಳು ಅಕ್ಕಾವ್. ಅದು ಯಾವಾಗ ಚೇಂಜಸ್ಗಳು ಸ್ಟಾರ್ಟ್ ಆಕೈತಂದ್ರ ಮಿಡಲ್ ಏಜ್ ಅಂದ್ರ ಮಧ್ಯಯುಗೀನ ಕಾಲದಲ್ಲಿ ಭಾರತದೊಳಗ ಮುಸ್ಲಿಂ ರಾಜರುಗಳ ಆಳ್ವಿಕೆ ಸ್ಟಾರ್ಟ್ ಆಕೈತಿ. ಅಂತ ಟೈಮ್ನ್ಯಾಗ ಸ್ವಲ್ಪ ಭಾರತದ ಎಜುಕೇಶನ್ ಸಿಸ್ಟಮ್ನ್ಯಾಗ ಏನಾಕೈತಿ, ಚೇಂಜ್ ಆಕೈತಿ. ಲೆಟರ್ ನ್ಯೂ ಚೇಂಜಸ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಡ್ಯೂರಿಂಗ್ 18th century. ನೋಡ್ರಿಲ್ಲ,
ಬಟ್ ಭಾರತದೊಳಗ ಶಿಕ್ಷಣದಲ್ಲಿ ಜಾಸ್ತಿ ಪ್ರಮಾಣದ ಚೇಂಜಸ್ಗಳು ಯಾವಾಗ ಆಕೈತಂದ್ರ 18ನೇ ಶತಮಾನದಲ್ಲಿ ಬ್ರಿಟಿಷರು ಯಾವಾಗ ಭಾರತಕ್ಕೆ ಬರ್ತಾರಲ್ಲ ಅವಾಗ ಚೇಂಜಸ್ ಆಕೈತಿ. ಲೆಟರ್ ನ್ಯೂ ಚೇಂಜಸ್ ಅಕ್ಯೂರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಡ್ಯೂರಿಂಗ್ 18th century. New schools were started for the children of British and Europeans living in India. ಇಲ್ಲಿ ನ್ಯೂ ಸ್ಕೂಲ್ಸ್ ಗಳನ್ನ ಬ್ರಿಟಿಷರ್ ಸ್ಟಾರ್ಟ್ ಮಾಡ್ತಾರ. ಅದು ಮತ್ತೆ ಇಂಡಿಯಾದ ಮಕ್ಕಳಿಗಾಗಿ ಅಲ್ಲ. ಅದು ನ್ಯೂ ಸ್ಕೂಲ್ಸ್ ಗಳನ್ನ ಯಾರ್ ಸಲುವಾಗಿ ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಬ್ರಿಟಿಷರ್ಸ್ ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಮಕ್ಕಳಿಗಾಗಿ ಮತ್ತ ಯುರೋಪಿಯನ್ ಸಲುವಾಗಿ ಏನ್ ಮಾಡ್ತಾರ, ಹೊಸ ಸ್ಕೂಲ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರ. ಯಾರ? ಬ್ರಿಟಿಷರ್ಸ್. Since these facilities were never extended to the locals, it was of no use for them. ಇದ ಭಾರತದ ಸ್ಥಳೀಯರಿಗಾಗಿ ಏನ್ ಯೂಸ್ ಇದ್ದಿರ್ಕಿಲ್ಲ, ಅವ್ರ ಸಲುವಾಗಿ ಅವ್ರ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡಿರ್ಕಿಲ್ಲ. ವಾರನ್ ಹೆಸ್ಟಿಂಗ್ಸ್ ಫೆಸಿಲಿಟೇಟ್ ದ ಎಕ್ಸ್ಪಾನ್ಷನ್ ಆಫ್ ದ ಮಾಡರ್ನ್ ಎಜುಕೇಶನ್ ಇನ್ ಇಂಡಿಯಾ. ಇನ್ನೊಂದು ನಾವಿಲ್ಲಿ ಅಪ್ರಿಶಿಯೇಟ್ ಯಾರಿಗ್ ಮಾಡ್ಬೇಕಂದ್ರ ವಾರನ್ ಹೆಸ್ಟಿಂಗ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ವಾರನ್ ಹೆಸ್ಟಿಂಗ್ ಏನ್ ಮಾಡ್ತಾನ, ಭಾರತದೊಳಗ ಆಧುನಿಕ ಶಿಕ್ಷಣ ಜಾರಿಗೆ ತೊಂಬರಕ್ ಏನ್ ಮಾಡ್ತಾನ, ಬಾಳ ಪ್ರಯತ್ನ ಮಾಡ್ತಾನ. ವಾರನ್ ಹೆಸ್ಟಿಂಗ್ ಏನ್ ಮಾಡ್ತಾನ, ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನ ಏನ್ ಮಾಡ್ತಾನ, ಜಾರಿಗೆ ತೊಂಬರ್ತಾನ. ಇನ್ 1781 ಹಿ ಸ್ಟಾರ್ಟೆಡ್ ಕಲ್ಕತ್ತಾ ಮದರ್ಸಾ. 1781 ಒಳಗೆ ಏನ್ ಮಾಡ್ತಾನ ವಾರನ್ ಹೆಸ್ಟಿಂಗ್ ಕಲ್ಕತ್ತಾ ಮದರ್ಸಾವನ್ನ ಸ್ಟಾರ್ಟ್ ಮಾಡ್ತಾನ. ಜೊನಾಥನ್ ಡಂಕನ್ ಅ ಬ್ರಿಟಿಷ್ ಸಿಟಿಜನ್ ಸ್ಟಾರ್ಟೆಡ್ ಸಂಸ್ಕೃತ್ ಕಾಲೇಜ್ ಇನ್ ಬನಾರಸ್ ಇನ್ 1792. ಹೆಂಗ್ ವಾರನ್ ಹೆಸ್ಟಿಂಗ್ ಕಲ್ಕತ್ತಾ ಮದರ್ಸಾವನ್ನ ಸ್ಟಾರ್ಟ್ ಮಾಡ್ತಾನಲ್ಲ, ಹಂಗ ಬ್ರಿಟಿಷರ್ದ ಒಬ್ಬವ ಜೊನಾಥನ್ ಡಂಕನ್ ಒಬ್ಬವ ಬ್ರಿಟಿಷ್ ನಾಗರಿಕ ಅವೇನ್ ಮಾಡ್ತಾನ, ಬನಾರಸ್ ಒಳಗ ಸಂಸ್ಕೃತ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾನ. ಬನಾರಸ್ದೊಳಗ ಸಂಸ್ಕೃತ್ ಕಾಲೇಜ್ ಅನ್ನ 1792 ಒಳಗೆ ಏನ್ ಮಾಡ್ತಾನ ಇವ ಜೊನಾಥನ್ ಡಂಕನ್ ಸ್ಟಾರ್ಟ್ ಮಾಡ್ತಾನ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರಾಂಟ್ ಹೂ ಪ್ರೆಸ್ಡ್ ಫಾರ್ ದ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ಬಟ್ ಇಲ್ಲಿ ಬ್ರಿಟಿಷ್ ಎಜುಕೇಶನ್ ಸಲುವಾಗಿ ಭಾರತದೊಳಗ ಬ್ರಿಟಿಷ್ ಎಜುಕೇಶನ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ದವಂದ್ರ ರಿಯಲ್ ಆಗಿ ಯಾರಂದ್ರ ಚಾರ್ಲ್ಸ್ ಗ್ರಾಂಟ್ ಅಂದ್ರ ವಾರನ್ ಹೆಸ್ಟಿಂಗ್ ಭಾರತದಲ್ಲಿ ಆಧುನಿಕ ಎಜುಕೇಶನ್ ಅನ್ನ ತರಾಕ ಪ್ರಯತ್ನ ಮಾಡಕ್ ಹೋಗಿ ಕಲ್ಕತ್ತಾ ಮದರ್ಸಾವನ್ನ ಸ್ಟಾರ್ಟ್ ಮಾಡ್ತಾನ. ಹಂಗ ಇನ್ನೊಬ್ಬ ಸಿಟಿಜನ್ ಯಾರ, ಜೊನಾಥನ್ ಡಂಕನ್ ಏನ್ ಮಾಡ್ತಾನ, ಬನಾರಸ್ ಒಳಗ ಸಂಸ್ಕೃತ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾನ. ಆದ್ರೂ ಭಾರತದಲ್ಲಿ ರಿಯಲ್ ಆಗಿ ಬ್ರಿಟಿಷ್ ಎಜುಕೇಶನ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ದವಂದ್ರ ಚಾರ್ಲ್ಸ್ ಗ್ರಾಂಟ್. ಈಗ ನೋಡ್ರಿ ಮತ್ ಮುಂದ, ಆಫ್ಟರ್ ದ ಬಿಗಿನಿಂಗ್ ಆಫ್ ದ 19th century the English system of education got its momentum. ಇಲ್ಲೇನಕ್ಕೇತ್ ನೋಡಿ, 19ನೇ ಶತಮಾನದ ಸಂದರ್ಭದಲ್ಲಿ ಏನಾಕೈತಂದ್ರೆ ಇಲ್ಲಿ 19ನೇ ಶತಮಾನದ ಸ್ಟಾರ್ಟಿಂಗ್ ಒಳಗ ಏನಾಕೈತಂದ್ರೆ ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಎಜುಕೇಶನ್ ಏನಕ್ಕೈತಿ, ತೀವ್ರತರವಾಗಿ ಹೆಚ್ಚಿಗೆ ಆಕೈತಿ. The expansion of the British education in India received special support after the appointment of Lord William Bentinck in 1828 CE as the Governor General of India. ಭಾರತದಲ್ಲಿ ಬ್ರಿಟಿಷ್ ಎಜುಕೇಶನ್ ಎಕ್ಸ್ಪಾನ್ಷನ್ ಆಗಕ್ ಸಪೋರ್ಟ್ ಮಾಡಿದ್ದೊಬ್ಬ ಬ್ರಿಟಿಷ್ ಅಧಿಕಾರಿ ಯಾರಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಆಸ್ ಅ ಗವರ್ನರ್ ಜನರಲ್ ಆಗಿ ಭಾರತಕ್ಕ ನೇಮಕ ಆಗಿರ್ತಾರ ಇನ್ 1828. ಸಿ ಅಂದ್ರ ಕಾಮನ್ ಇರ. ನೋಡ್ರಿ ನೆಕ್ಸ್ಟ್, ಇಲ್ಲಿ ಭಾರತದೊಳಗ ಬ್ರಿಟಿಷ್ ಎಜುಕೇಶನ್ ಅನ್ನ ಎಕ್ಸ್ಪಾನ್ಷನ್ ಮಾಡುವುದರಲ್ಲಿ ಸಪೋರ್ಟ್ ಮಾಡಿದ್ದ ಬ್ರಿಟಿಷ್ ಅಧಿಕಾರಿ ಅಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್ ಆಸ್ ಅ ಭಾರತ ಗವರ್ನರ್ ಜನರಲ್ ಆಗಿ 1828 ಬರ್ತಾನೆ. ನೋಡ್ರಿ ನೆಕ್ಸ್ಟ್, ಬೆಂಟಿಕ್ ಅಪಾಯಿಂಟೆಡ್ ಮೆಕಾಲೆ ಆಸ್ ದ ಮೆಂಬರ್ ಆಫ್ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಏನ್ ಮಾಡ್ತಾನಂದ್ರೆ ಇಲ್ಲಿ ಗವರ್ನರ್ ಜನರಲ್ ನ ಕಾರ್ಯಾಂಗ ಸಭೆಗೆ ಮೆಕಾಲೆಯನ್ನ ಒಬ್ಬ ಕಾನೂನು ಸದಸ್ಯನನ್ನಾಗಿ ಏನ್ ಮಾಡ್ತಾನಿವ ವಿಲಿಯಂ ಬೆಂಟಿಕ್ ಯಾರಿಗ್ ನೇಮಕ ಮಾಡ್ತಾನ, ಮೆಕಾಲೆಗೆ ನೇಮಕ ಮಾಡ್ತಾನ. ಹೌದಾ? ನೆಕ್ಸ್ಟ್, ಮೆಕಾಲೆ ವಾಸ್ ಆಲ್ಸೋ ಅಪಾಯಿಂಟೆಡ್ ಆಸ್ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಆನ್ ಎಜುಕೇಶನ್. ಮತ್ತ ಮೆಕಾಲೆನ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಗೂ ಅಧ್ಯಕ್ಷನನ್ನಾಗಿ ಏನ್ ಮಾಡ್ತಾನ, ಮೆಕಾಲೆಗ ವಿಲಿಯಂ ಬೆಂಟಿಕ್ ನೇಮಕ ಮಾಡ್ತಾನ. ತೀತದ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗ ಸಮಿತಿಗ ಚೇರ್ ಪರ್ಸನ್ ಆಗಿ ಯಾರಿಗ್ ನೇಮಕ ಮಾಡ್ತಾನ, ವಿಲಿಯಂ ಬೆಂಟಿಕ್ ಮೆಕಾಲೆಗೆ ನೇಮಕ ಮಾಡ್ತಾನ. The report on education submitted by him in 1835 became the base of modern education in India. ಮೆಕಾಲೆ ಮುಂದೆ ಏನ್ ಮಾಡ್ತಾನಂದ್ರ 1835ಕ್ಕೆ ಸಂಬಂಧಪಟ್ಟಂಗ ಇಂಗ್ಲಿಷ್ ಎಜುಕೇಶನ್ಕ ಒಂದ್ ಏನ್ ಮಾಡ್ತಾನೋ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾನ. ಆ ಸಬ್ಮಿಟ್ ಏನಾಕೇತಂದ್ರ ಭಾರತದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಏನಾಕೇತ ಒಂದ ಬುನಾದಿ ಆಕೇತಿ. His policy aimed at the creation of a new class of Indians who were Indian by body but British in intelligence. ಇವನ್ ಗುರಿ ಏನಿರ್ತೈತೆ ಅಂದ್ರೆ ಮೆಕಾಲೆದ ಭಾರತದೊಳಗ ಎಂತ
ಜನರನ್ನ ವಿಲಿಯಂ ಬೆಂಟಿಂಗ್ ನ ಯೋಜನೆ ಮುಖ್ಯ ಉದ್ದೇಶ ಏನಿರ್ತೈತಂದ್ರ ಭಾರತದವರನ್ನ ರಕ್ತ ಮಾಂಸಗಳಲ್ಲಿ ಭಾರತೀಯರನ್ನಾಗಿ ಮಾಡುವುದು. ಬಟ್ ಅವರ ಅಭಿರುಚಿ, ಅವರ ಅಭಿಪ್ರಾಯ, ಅವ್ರ ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರನ್ನಾಗಿ ಯೋಚಿಸುವಂತಹ ವ್ಯಕ್ತಿಗಳನ್ನ ಮಾಡುವುದು ಯಾರ ಉದ್ದೇಶ ಇತ್ತಂದ್ರ ಮೆಕಾಲೆದ ಉದ್ದೇಶ ಇತ್ತ. ಅಂದ್ರ ರಕ್ತ ಮಾಂಸ ಖಂಡಗಳಿಲ್ಲ ಅಂದ್ರ ನೋಡಾಕ ಮತ್ತ ಅವ್ರ ರಕ್ತ ಎಲ್ಲಾ ಏನ ಇಂಡಿಯಾದವ್ರ ಅವ್ರ, ಹೌದಾ? ನೋಡಾಕ ಅವ್ರ ಎತ್ತರ, ಅವ್ರ ಬಣ್ಣ ಎಲ್ಲಾ ಇಂಡಿಯಾದವ್ರ, ಬಾಡಿ ಲೈಕ್ ದ ಇಂಡಿಯನ್ಸ್. ಬಟ್ ಅವ್ರ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಅಂದ್ರ ಬುದ್ಧಿವಂತಿಕೆ, ಅವ್ರ ಬುದ್ಧಿವಂತಿಕೆ ಮತ್ತ ಅವ್ರ ಅಭಿಪ್ರಾಯ, ಅವ್ರ ಒಪಿನಿಯನ್ ಎಲ್ಲಾ ಯಾರ ತರ ಇರುದಂದ್ರ ಬ್ರಿಟಿಷರ ತರ ಇರ್ಬೇಕಂತ ಏನ್ ಮಾಡ್ತಾನವ ಯೋಚನೆ ಮಾಡ್ತಾನ. ಯಾರ? ಮೆಕಾಲೆ. ದ ಯೂಸ್ ಆಫ್ ಇಂಗ್ಲಿಷ್ ಮೀಡಿಯಂ ಇನ್ ಇಂಡಿಯಾ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ 1830. ಭಾರತದಲ್ಲಿ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಯಾವಾಗ ಸ್ಟಾರ್ಟ್ ಆಕೇತಂದ್ರ 1830 ಒಳಗ ಸ್ಟಾರ್ಟ್ ಆಕೇತಿ. Another important development included the establishment of universities in India. ಇನ್ನೊಂದು another important development included the establishment of universities in India. ನಂತರ ಬೆಳವಣಿಗೆಯಲ್ಲಿ ಏನಕ್ಕೇತಂದ್ರ ಭಾರತದೊಳಗ ವಿದ್ಯಾಭ್ಯಾಸದ ಸಲುವಾಗಿ ಏನ್ ಮಾಡ್ತಾರ, ಯೂನಿವರ್ಸಿಟೀಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರ. ದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೊಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ ಇನ್ ಕಲ್ಕತ್ತಾ. ಡಾಲ್ ಹೊಸಿ ಬರ್ತಾನ. ಡಾಲ್ ಹೊಸಿ ನೆನಪದಾನೋ ಇಲ್ಲೋ? ಜನರಲ್ ಡಾಲ್ ಹೊಸಿ ಇವೇನ್ ತರ್ತಾನ ಇವ? ಡಾಕ್ಟರ್ ಆಫ್ ಲೆಫ್ಟ್ ಅನ್ನ ಜಾರಿಗೆ ತಗೊಂಬರ್ತಾನ. ಹೇಳೇನ್ ನಾ ನಿಮ್ಗ, ನೋಡಿಲ್ಲ? ಗವರ್ನರ್ ಜನರಲ್ ಡಾಕ್ಟರ್ ಲಾರ್ಡ್ ಡಾಲ್ ಹೊಸಿ ಇವೇನ್ ಮಾಡ್ತಾನ, ಭಾರತದೊಳಗ ಕಲ್ಕತ್ತಾ ಒಳಗ ಯೂನಿವರ್ಸಿಟಿಯನ್ನ ಜಾರಿಗೆ ಸ್ಟಾರ್ಟ್ ಮಾಡ್ತಾನ. ಯೂನಿವರ್ಸಿಟಿ ಅಂದ್ರ ಒಂದ ವಿಶ್ವವಿದ್ಯಾಲಯ. ಬಾಂಬೆ ಅಂಡ್ ಮದ್ರಾಸ್ ಆಸ್ ಪರ್ ದ ಸಜೆಷನ್ಸ್ ಆಫ್ ಚಾರ್ಲ್ಸ್ ವುಡ್ಸ್ ಕಮಿಷನ್. ನೋಡಿಲ್ಲ? ಡಾಲ್ ಹೌಸಿ ಎಸ್ಟಾಬ್ಲಿಷ್ ಯೂನಿವರ್ಸಿಟಿ ಇನ್ ಕಲ್ಕತ್ತಾ, ಬಾಂಬೆ ಅಂಡ್ ಮದ್ರಾಸ್. ಕೋಲ್ಕತ್ತಾ, ಬಾಂಬೆ ಅಂಡ್ ಮದ್ರಾಸ್. ಮತ್ತು ಅದು ಯಾರ ಸಜೆಷನ್ ಮೇಲೆ ಅವರು ಯೂನಿವರ್ಸಿಟಿಗಳನ್ನ ಸ್ಟಾರ್ಟ್ ಮಾಡ್ತಾರ? ಚಾರ್ಲ್ಸ್ ವುಡ್ಸ್ ಕಮಿಷನ್ ಇನ್ 1854. ಆಫ್ಟರ್ ದಿಸ್ ದ ಎಜುಕೇಶನ್ ವಾಸ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಮುಂದಿದ ಏನಾಕೇತಂದ್ರ ಭಾರತದೊಳಗ ಶಿಕ್ಷಣ ಅನ್ನೋದು ಒಂದ್ ಏನಾಕೇತಿ, ಸಾರ್ವತ್ರಿಕರಣ ಆಕೇತಿ. ಅಂದ್ರೆ ಪೂರ್ತಿ ಇಂಡಿಯಾ ಒಳಗೆ ಏನಾಕೇತಿ, ಎಜುಕೇಶನ್ ಸಲುವಾಗಿ ಎಲ್ಲಾರು ಇಂಪಾರ್ಟೆನ್ಸ್ ಕೊಡ್ತಾರ. ಇದ್ ನೆನಪಿರ್ಲಿ. ಇನ್ನೊಂದು ಫಸ್ಟ್ ಮೆಕಾಲೆ ಒಂದ ರಿಪೋರ್ಟ್ ಅನ್ನ ಕೊಡ್ತಾನ ಎಜುಕೇಶನ್ ಸಲುವಾಗಿ. ನೆಕ್ಸ್ಟ್ ಚಾರ್ಲ್ಸ್ ವುಡ್ ಕಮಿಷನ್ 1854 ಒಳಗೂ ಏನ್ ಮಾಡ್ತಾನ, ಎಜುಕೇಶನ್ ಸಂಬಂಧಪಟ್ಟಂಗ ಇವ್ ಒಂದ ರಿಪೋರ್ಟ್ ಅನ್ನ ಕೊಡ್ತಾನ. ಮತ್ತೆ ಇವ್ ಸಜೆಷನ್ ಕೊಟ್ಟಿದ ಮೇಲೆ ಲಾರ್ಡ್ ಡಾಲ್ ಹೊಸಿ ಏನ್ ಮಾಡ್ತಾನ, ಕೋಲ್ಕತ್ತಾ, ಬಾಂಬೆ, ಮದ್ರಾಸ್ ಒಳಗೆ ಏನ್ ಮಾಡ್ತಾನೆ, ಆಸ್ ಯೂನಿವರ್ಸಿಟೀಸ್ ಗಳನ್ನ ಸ್ಟಾರ್ಟ್ ಮಾಡ್ತಾನ. ನೆಕ್ಸ್ಟ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ಇದು ಕಂಪಲ್ಸರಿ ಓದ್ಕೋರಿ, 4 ಮಾರ್ಕ್ಸ್ ಕಂಪಲ್ಸರಿ ಇದನ್ನ ಕೇಳ್ತಾರ. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಅಂದ್ರೆ ಈಗ ಬ್ರಿಟಿಷ್ ಎಜುಕೇಶನ್ ಅನ್ನ ಜಾರಿಗೆ ತಗೊಂಬರತಾರ, ಅದು ನಮ್ಮ ಭಾರತದ ವಿದ್ಯಾರ್ಥಿಗಳ ಮೇಲೆ ಅಂದ್ರೆ ಭಾರತದ ಜನರ ಮೇಲೆ ಏನ್ ಪರಿಣಾಮ ಬಿತ್ತ ನೋಡೋಣ. ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೊಕ್ರೆಟಿಕ್ ಅಟಿಟ್ಯೂಡ್ಸ್ ಅಂಡ್ ರ್ಯಾಷನಾಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಾಸ್. ಇದ ಇಂಗ್ಲಿಷ್ ಎಜುಕೇಶನ್ ಏನ್ ಮಾಡ್ತಂದ್ರ ಭಾರತದ ಜನರಲ್ಲಿ ಮಾಡರ್ನಿಟಿ ಅಂದ್ರ ಆಧುನಿಕತೆ, ಸೆಕ್ಯುಲರಿಸಮ್ ಅಂದ್ರ ಜಾತ್ಯತೀತತೆ, ನೆಕ್ಸ್ಟ್ ಡೆಮೊಕ್ರೆಟಿಕ್ ಅಟಿಟ್ಯೂಡ್ ಅಂದ್ರ ಪ್ರಜಾಪ್ರಭುತ್ವದ ಆಲೋಚನೆ, ನೆಕ್ಸ್ಟ್ ಆಮೇಲೆ ರ್ಯಾಷನಾಲಿಟಿ ಅಂದ್ರ ವೈಚಾರಿಕತೆ, ಮತ್ತ ಆಮೇಲೆ ನ್ಯಾಷನಾಲಿಟಿಕ್ ಐಡಿಯಾಸ್ ಅಂದ್ರ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನ ಬೆಳೆಸ್ತತಿ. ಅಂದ್ರ ಬ್ರಿಟಿಷ್ ಎಜುಕೇಶನ್ ಏನ್ ಮಾಡ್ತಾ ಭಾರತದ ಜನರಲ್ಲಿ ಆಧುನಿಕತೆಯನ್ನ ಮೂಡಿಸ್ತ. ಎಲ್ಲಾ ಮೂಢನಂಬಿಕೆಗಳನ್ನ ನಂಬಾಕ್ ಹೋಗ್ಬೇಡ್ರಿ. ಏನ ಅವ್ರ ದೃಷ್ಟಿಕೋನ ಒಳಗೆ ಏನ್ ಮಾಡಿದ್ರ, ಅವ್ರ ವೈಚಾರಿಕತೆಯನ್ನ ಮೂಡಿಸ್ತಾ. ಆಮೇಲೆ ಸೆಕ್ಯುಲರಿಸಮ್ ಅಂದ್ರೆ ಯಾವ್ದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ನಾವೆಲ್ಲ ಒಂದ ಅಂತ ಏನದ ಸೆಕ್ಯುಲರಿಸಮ್, ಹೌದಾ? ಈ ಸೆಕ್ಯುಲರಿಸಮ್ ಭಾವನೆಯನ್ನು ಮೂಡಿಸ್ತಾ. ಮತ್ತ ಆಮೇಲೆ ಪ್ರಜಾಪ್ರಭುತ್ವದ ಭಾವನೆಯನ್ನು ಮೂಡಿಸ್ತಿದ. ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತೈತಿ ಏನ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ, ಹೌದಾ? ಏನ ಪ್ರಜೆಗಳಿಂದ ನಡೆಯುವ ಸರ್ಕಾರವೇ ಪ್ರಜಾಪ್ರಭುತ್ವ. ಇದು ಏನ್ ಮಾಡ್ತಾ ನಮ್ಮ ಭಾರತದ ಜನರಲ್ಲಿ ಮೂಡಿಸ್ತಾ. ನೆಕ್ಸ್ಟ್ ಆಮೇಲೆ ರ್ಯಾಷನಾಲಿಟಿ ಅಂದ್ರ ಜನರಲ್ಲಿ ಏನ ವೈಚಾರಿಕ ಆಲೋಚನೆ ಅಂತಂತ ವೈಜ್ಞಾನಿಕವಾಗಿ ಜನರ ಆಲೋಚನೆ ಮಾಡಕತ್ರ. ಮತ್ತ ಜನರಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನ ಮೂಡಿಸ್ತ. ಯಾವ್ದ ಬ್ರಿಟಿಷ್ ಎಜುಕೇಶನ್ ಹೆಲ್ಪ್ ಮಾಡ್ತಿದ್ದಲ್ಲ. ನೆಕ್ಸ್ಟ್ ಮುಂದಿಂದಾಗಿ ಇಂಪೆಟಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಅಂಡ್ ಲ್ಯಾಂಗ್ವೇಜಸ್. ಮತ್ತ ಬ್ರಿಟಿಷ್ ಎಜುಕೇಶನ್ ಏನ್ ಮಾಡ್ತಂದ್ರ ಲೋಕಲ್ ಲಿಟ್ರೇಚರ್, ಸ್ಥಳೀಯ ಸಾಹಿತ್ಯಕ್ಕ ಮತ್ತ ಸ್ಥಳೀಯ ಭಾಷೆಗಳಿಗೆ ಏನ್ ಮಾಡ್ತದ, ಇಂಪಾರ್ಟೆನ್ಸ್ ಕೊಡ್ತದ. ಯಾವ್ದ? ಬ್ರಿಟಿಷ್ ಎಜುಕೇಶನ್. ದಿಸ್ ಫೆಸಿಲಿಟೇಟ್ ಯುನಿಟಿ ಇನ್ ಥಿಂಕಿಂಗ್ ಪ್ರೊಸೆಸ್ ಅಮಾಂಗ್ ದ ಎಜುಕೇಟೆಡ್ ಕ್ಲಾಸ್.
ಮತ್ ಬ್ರಿಟಿಷ್ ಎಜುಕೇಶನ್ ಏನ್ ಮಾಡ್ತಂದ್ರ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏನ್ ಮಾಡ್ತದ ಏಕತೆಯನ್ನ ಮೂಡಿಸ್ತದ. ಯಾವ್ದ ಬ್ರಿಟಿಷ್ ಎಜುಕೇಶನ್. ಭಾರತದಲ್ಲಿ ಯಾರು ಕಲ್ತಿದ್ರಲ್ಲ, ವ್ಯಕ್ತಿಗಳು ಯಾರು ಎಜುಕೇಶನ್ ಅನ್ನ ಪಡ್ಕೊಂಡ್ರಲ್ಲ, ಅವ್ರ ಆಲೋಚನೆ ಒಳಗೆ ಏನ್ ಮಾಡ್ತದ ಏಕತೆಯ ಭಾವನೆಯನ್ನ ಮೂಡಿಸ್ತದ. ಯಾವ್ದ ಬ್ರಿಟಿಷ್ ಎಜುಕೇಶನ್. ಪಿರಿಯಾಡಿಕಲ್ ಸ್ಟಾರ್ಟೆಡ್ ಎಮರ್ಜಿಂಗ್. ಇಲ್ಲಿ ಪಿರಿಯಾಡಿಕಲ್ಸ್ ಅಂದ್ರೆ ವೃತ್ತಪತ್ರಿಕೆಗಳು. ಪಿರಿಯಾಡಿಕಲ್ಸ್ ಅಂದ್ರೆ ವೃತ್ತಪತ್ರಿಕೆಗಳು. ಏನ್ ತಿಳಿಲ್ಲ ಅಂದ್ರೆ ನ್ಯೂಸ್ ಪೇಪರ್ ಅಂತ ತಿಳ್ಕೊರಿ. ಇಲ್ಲೇ ಯಾವಾಗ ಎಜುಕೇಶನ್ ಪಡ್ಯಾಕತ್ರಲ್ಲ ಎಲ್ಲಾರು ನ್ಯೂಸ್ ಪೇಪರ್ ಏನಾದ್ರು ನ್ಯೂಸ್ ಪೇಪರ್ಗಳು ಸ್ಟಾರ್ಟ್ ಆದ್ವು. ಜನ ನ್ಯೂಸ್ ಪೇಪರ್ ಗಳನ್ನ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದೀಸ್ scrutinize the policies and working of the government, which in turn enabled the Indians to have critical opinions on various issues. ಇಲ್ಲೇನಾತ್ ನೋಡ್ರಿ ಮುಂದ ಇಲ್ಲಿ ಜನ ನ್ಯೂಸ್ ಪೇಪರ್ ಗಳನ್ನ ಓದುದ್ರ ಮೂಲಕ ಬ್ರಿಟಿಷರ ಆಡಳಿತ ಬಗ್ಗೆ ತಿಳ್ಕೊಂಡ್ರು. ಬ್ರಿಟಿಷರು ನಮ್ಮ ಮ್ಯಾಲೆ ಹೆಂಗ್ ಅಧಿಕಾರ ನಡೆಸತ್ತಾರ, ಯಾವ್ಯಾವ ಕಾನೂನು ನೀತಿ ನಿಯಮಗಳನ್ನ ಜಾರಿ ತೊಂಬರತ್ತಾರಂತ ಜನರಿಗೆ ತಿಳಿದ ಮೇಲೆ ಜನ ಏನ್ ಮಾಡಕಂದ್ರ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕವಾಗಿ ಅಭಿಪ್ರಾಯ ಬೆಳೆಯಲು ಸಾಧ್ಯವಾಯ್ತದ. ಯಾವಾಗ ಜನ ಇದ ನ್ಯೂಸ್ ಪೇಪರ್ ಓದಾಕತ್ರಲ್ಲ, ಆಟೋಮೆಟಿಕ್ಲಿ ಬ್ರಿಟಿಷರು ಏನ್ ಮಾಡತ್ತಾರ ಏನಿಲ್ಲ ಅವ್ರಿಗೆ ಏನಾತ ನಮ್ಮ ಭಾರತದ ಜನರಿಗೆ ವಿಮರ್ಶಾತ್ಮಕವಾಗಿ ಅಭಿಪ್ರಾಯ ಮೂಡಿತವ್ರು. ನೆಕ್ಸ್ಟ್, ದ ನ್ಯೂ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಶನ್ ಮೂವ್ಮೆಂಟ್ಸ್ ಎಮರ್ಜ್ಡ್. ಭಾರತದಲ್ಲಿ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಏನದು ಸ್ಟಾರ್ಟ್ ಆದವು. ನೋಡ್ರಿ ಇಲ್ಲ, ಸೋಷಿಯಲ್ ಅಂದ್ರೆ ಸಾಮಾಜಿಕ, ರಿಲಿಜಿಯಸ್ ಅಂದ್ರೆ ಧಾರ್ಮಿಕ, ರಿಫಾರ್ಮೇಶನ್ ಅಂದ್ರೆ ಸುಧಾರಣೆ. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತದೊಳಗೆ ಸ್ಟಾರ್ಟ್ ಆದವು. ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ ಜೇಸ್ಮಿನ್, ರೂಸೋ ಅಂಡ್ ಮಾಂಟೆಸ್ಕ್ಯೂ brought fresh thinking in the mind of educated youth in India. ಅಂದ್ರ ಜೆ.ಎಸ್. ಮಿಲ್ ಇರ್ಲಿ, ರೂಸೋ ಮತ್ತ ಮಾಂಟೆಸ್ಕ್ಯೂ ಇವ್ರ ಮಹಾನ್ ಚಿಂತಕರು. ಇವ್ರು ಪೊಲಿಟಿಕಲ್ ಚಿಂತಕರು. ಇವ್ರ ಯೋಚನಾ ಇವ್ರ ಥಿಂಕಿಂಗ್ ಗಳು ಇದ್ರಲ್ಲ, ನಮ್ಮ ಭಾರತದ ಎಜುಕೇಟೆಡ್ ಪೀಪಲ್ ಇದ್ರಲ್ಲ, ಶಿಕ್ಷಣ ಪಡೆದಂತಹ ಜನರ ಥಿಂಕಿಂಗ್ ಲೆವೆಲ್ ಒಳಗ ಹೊಸತನವನ್ನ ಮೂಡಿಸಿದ್ರು. ಇವ್ರ ಜೆ.ಎಸ್. ಮಿಲ್ಲರ್, ರೂಸೋ, ಮಾಂಟೆಸ್ಕ್ಯೂ. The freedom struggles that were taking place across the globe influenced the Indians also. ಮತ್ ಇನ್ನೊಂದ ಅದ ಟೈಮ್ನಾಗ ಜಗತ್ತಿನಾದ್ಯಂತ ಬ್ರಿಟಿಷರ ವಿರುದ್ಧ ಎಲ್ಲಾರು ಏನ್ ಮಾಡಿದ್ರ ದಂಗೆ ಎಬ್ಸಿದ್ರ. ಫ್ರಾನ್ಸ್ನಾಗಿರ್ಲಿ, ಇಟಲಿ, ಇಂಗ್ಲೆಂಡ್ನಾಗ ಏನಾಯ್ತಂದ್ರ ಎಲ್ಲಾರು ತನ್ನ ಸ್ವತಂತ್ರಗಾಗಿ ಹೋರಾಟ ಮಾಡತ್ತಿದ್ರ. ಅಂತ ಟೈಮ್ನಾಗ ಆ ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳು ಭಾರತದ ಮೇಲೂ ಪ್ರಭಾವ ಬೀರ್ತ. Indians could understand the freedom struggle that were taking place across the globe influenced the Indians also. 7th one, Indians could understand and appreciate their rich tradition. ಇಲ್ಲಿ ಮೊದ್ಲು ಇದು ಬ್ರಿಟಿಷರ್ ಬರೋಕ್ಕಿಂತ ಮುಂಚೆ ಭಾರತದೊಳಗೆ ಏಕತೆ ಅನ್ನೋದೇ ಇರ್ಲಿಲ್ಲ. ಅಂದ್ರೆ ಭಾರತ ಜನ ಎಲ್ಲಾ ರಾಜರುಗಳು ಇದ್ರ ಎಲ್ಲಾ ಭಾರತ ಏನಾಗಿತ್ತ, ಬೇರೆ ಬೇರೆ ಪ್ರಾಂತ್ಯಾಗಿ ಡಿವೈಡ್ ಆಗಿತ್ತ. ಹೌದಾ? ಬಟ್ ಬ್ರಿಟಿಷರು ಯಾವಾಗ ತನ್ನ ಆಳ್ವಿಕೆನ ಸ್ಟಾರ್ಟ್ ಮಾಡಿದಲ್ಲ, ಭಾರತದ ಜನರೊಳಗ ತಮ್ಮ ಭಾರತದ ರಾಷ್ಟ್ರೀಯತೆ ಬಗ್ಗೆ ಏನ್ ಮಾಡ್ತಾ ಅಭಿಮಾನ ಮೂಡ್ತ. ಅವ್ರಗ ಭಾರತೀಯರ ತಮ್ಮ ಸಮೃದ್ಧ ಸಂಸ್ಕೃತಿ ಮತ್ತು ಪರಂಪರೆಗಳನ್ನ ಅರಿಯಾಕ್ ಸ್ಟಾರ್ಟ್ ಮಾಡಿದ. ಅದು ಎದ್ರ ಸಲುವಾಗಿ? ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಸಲುವಾಗಿ. ಇನ್ ದಿಸ್ ವೇ ದ ನ್ಯೂ ಥಿಂಕಿಂಗ್ ಅಂಡ್ ಕಲ್ಚರಲ್ perception that emerged due to the British education system created a new generation of Indians with a progressive attitude. ಹೀಗೆ ಭಾರತದಲ್ಲಿ ಜಾರಿಗೊಂಡ ಈ ಪಾಶ್ಚಾತ್ಯ ಎಜುಕೇಶನ್ ಕ್ರಮದಿಂದ ಏನಾಗೈತಂದ್ರ ಭಾರತದ ಜನರಲ್ಲಿ ಹೊಸ ಅಭಿರುಚಿ ಮತ್ತು ಆಲೋಚನೆಗಳು ಏನಾದ್ರು ಸೃಷ್ಟಿ ಆಯ್ತು. ಅದು ಎದ್ರ ಸಲುವಾಗಿ? ಬ್ರಿಟಿಷ್ ಎಜುಕೇಶನ್ ಸಲುವಾಗಿ ಭಾರತದ ಜನರ ಆಸ್ ಅ ನ್ಯೂ ವೇ ಥಿಂಕಿಂಗ್ ಸ್ಟಾರ್ಟ್ ಆತ. ಅವ್ರದ್ದು ಏನ್ ಸರಿ ಏನ್ ತಪ್ಪಂತ ಏನಾಗಕತ್ತ ಅವ್ರಿಗೆ ಅರಿವಾಗಕತ್ತ.